गुरुर्ब्रह्मा गुरुर्विष्णुः गुरुर्देवो महेश्वरः गुरु साक्षात् परं ब्रह्म तस्मै श्री गुरवे नमः। माता रामो मत्पिता रामचंद्रः स्वामी रामो मत्सखा रामचंद्रः सर्वस्वं मे रामचंद्रो दयालुः नान्यं जाने नैव जाने न जाने। अंजनानंदनं वीरं जानकी शोकनाशनं कपीशम् अक्षहन्तारं वन्दे लंकाभयङ्करम्। ಮೊದಲು ಈ ಗಿರಿನಗರ ಪುರದಲ್ಲಿ ನೆಲೆಸಿ ಭಕ್ತ ಕೋಟಿಯನ್ನು ಸಲಹುವ ಪ್ರಭು ಶ್ರೀರಾಮಚಂದ್ರನಿಗೆ ಹೊಸ ವರ್ಷದ ನಮಸ್ಕಾರಗಳನ್ನು ಸಲ್ಲಿಸಿ ಮತ್ತೆ ನಮಗೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಹೊಸತು ಅಂದರೆ ಸೊಬಗು, ಹೊಸತು ಅಂದರೆ ಸಂತೋಷ. ಹೊಸತನ ಮತ್ತು ಸೊಬಗು ಜೊತೆಗೆ ಇರುವಂಥದ್ದು. ಈಗ ಮಗುವನ್ನು ನೋಡಿ ಎಷ್ಟು ಸುಂದರವಾಗಿರ್ತದೆ. ಎಲ್ಲಿಂದ ಬಂತು ಸೌಂದರ್ಯ ಅಂದ್ರೆ ಹೊಸತನದಿಂದ ಬಂತು. ಆ ಗೆಳೆತನ ಇನ್ನೂ ಮುದುಕಿನ ಪ್ರಾರಂಭ, ಅದು ಅಗಾಧವಾದ ಚೆಲುವನ್ನು ಮಗುವಿಗೆ ಕೊಟ್ಟಿರ್ತದೆ. ಹಾಗೆ ನೋಡಿದ್ರೆ ನಾವು ಯಾವಾಗಲೂ ನೆನಪು ಮಾಡ್ಕೋತಾ ಇರ್ತೇವೆ, ಬಕ್ಕತ್ತಲೇ ಬೊಚ್ಚು ಬಾಯಿ ಮಗು ಅಂದ್ರೆ ಒಂದೂ ಹಲ್ಲಿಲ್ಲ, ಒಂದು ಕೂದಿಲ್ಲ, ಆದ್ರೆ ಅದಷ್ಟು ಚಂದ ಬೇರೆ ಯಾವುದೂ ಇಲ್ಲ. ಆದ್ರೆ ನಾವು ದೊಡ್ಡವರಾದ್ಮೇಲೆ ಎಂತೆಂಥ ದತ್ತ ಗುಂತಿ ಇದ್ರು, ಎಂತೆಂಥ ಕೇಶರಾಶಿ ಕೇಶಪಾಶಿ ಇದ್ರು ಆ ಚೆಲುವು ಬರೋದೇ ಇಲ್ಲ. ಮುಪ್ಪಿನಲ್ಲಿ ಕಳ್ಕೊಡ್ತೇವೆ ನಾವು ಅದನ್ನು, ಎರಡನ್ನೂ ಕಳ್ಕೊಡ್ತೇವೆ. ಕರಿಯ ಕೂದಲು ಕಳ್ಕೊಡ್ತೇವೆ, ಬಿಳಿಯ ಹಲ್ಲುಗಳನ್ನು ಕಳ್ಕೊಡ್ತೇವೆ, ಚಂದ್ರವನ್ನು ಕಳ್ಕೊಡ್ತೇವೆ ಜೊತೆಯಲ್ಲಿ. ಆದ್ರೆ ಮಗು ಮಾತ್ರ ಹಾಗಲ್ಲ. ಯಾಕೆಂದ್ರೆ ಹೊಸತು, ಹೊಸ ಬಟ್ಟೆ, ಹೊಸ ಮನೆ, ಹೊಸ ವಾಹನ, ಎಷ್ಟು ಸಂತೋಷ ನೋಡಿ. ಹೊಸ ಬಟ್ಟೆಯನ್ನು ತೊಟ್ಟಾಗ ಎಷ್ಟು ಸಂಭ್ರಮ, ಹೊಸ ವಾಹನದಲ್ಲಿ ಕುಳಿತಾಗ ಎಲ್ಲೋ ಸ್ವರ್ಗ ಬಟ್ಟೆ ಇದ್ದಾಗ ಅನುಭೂತಿ. ಒಂದು ಸಣ್ಣ ಒಂದು ಹೊಸ ಪೆನ್ ತಗೊಂಡ್ರು ಕೂಡ ಅದು ನಮ್ಗೆ ತುಂಬಾ ಖುಷಿ ಅನ್ಕೊಳ್ತೀವಿ. ಒಂದು 4 ದಿವಸ ಇಲ್ಲಿವರೆಗೆ ಅಂದ್ರೆ ಹಳತಾಗುವವರೆಗೆ ಹೊಸ ಸ್ನೇಹ, ಹೊಸ ವಿವಾಹ, ಮದುವೆಯಾಗಿ ಒಂದು ಸ್ವಲ್ಪ ಸಮಯ ಆಗಿರ್ತದೆ ನೋಡಿ. ಇದೆಲ್ಲ ಇರುವ ರಹಸ್ಯ ಏನಂದ್ರೆ ಹೊಸತನ. ಅದೇ ಆ ಸೊಬಗನ್ನು ಕೊಡುವಂಥದ್ದು, ಅದೇ ಆ ಸಂತೋಷವನ್ನು ಕೊಡುವಂಥದ್ದು. ಸಂತೋಷ ಜೊತೆಗೆ ಇರ್ತದೆ ಹೊಸತನ ಜೊತೆಗೆ. ಭಗವಂತ ಯಾಕಷ್ಟು ಸಂತೋಷ ಅಂದ್ರೆ, ಭಗವಂತ ಯಾಕಷ್ಟು ಸೊಬಗು ಅಂದ್ರೆ ಅದು ನಿತ್ಯ ನೂತನ, ಹಳತಾಗೋದೇ ಅಲ್ಲ ಅದು. ಈಗ ಶ್ರೀರಾಮಚಂದ್ರ ನೀವು ಕಲ್ಪನೆ ಮಾಡ್ಕೊಳ್ಳಿ, ಕೂದಲು ಬೆಳ್ಳಗಾಗಿದೆ, ಸಾಧ್ಯವಾಗಿ ಕಲ್ಪನೆ ಮಾಡ್ಕೊಳ್ಳೋದಕ್ಕೆ. ಚರ್ಮ ಸುಕ್ಕು ಬಂದಿದೆ, ಬೆನ್ನು ಬಾಗಿದೆ, ಕೂದಲು ಕೊಡಿದ್ದಾನೆ ಅಂತ ರಾಮನ ನೀವು ಕಲ್ಪನೆ ಕೊಟ್ಟು ನಾವು ಹೇಳ್ತಾ ಇರ್ಬೇಕಾದ್ರೆ ನಮ್ಗೆ ಕಷ್ಟ ಆಗ್ತಾ ಇದೆ, ಗೊತ್ತಾಗ್ತಾ ಇದೆ. ನಿಮ್ಮ ಮುಖದಲ್ಲಿ ವಿಚಿತ್ರವಾದ ಒಂದು ಭಾವ ವ್ಯಕ್ತ ಆಗ್ತಾ ಇದೆ. ಅದಕ್ಕೆ ಹೊಂದಾಣಿಕೆ ಇಲ್ಲ. ರಾಮ ಅಂದ್ರೆ ರಾಮನೇ. ಈಗ ಶ್ರೀರಾಮ ಶ್ರೀಕೃಷ್ಣನ ಮುಖದಲ್ಲಿ ಗಡ್ಡ ಮೀಸಿ ಅಂತ ತೋರಿಸೋದಿಲ್ಲ. ಸಾಮಾನ್ಯವಾಗಿ ಶ್ರೀರಾಮ ಶ್ರೀಕೃಷ್ಣ ಎಷ್ಟು ಚಿತ್ರಗಳು ಇರ್ತವೆ, ಇದು ಗಡ್ಡ ಮೀಸಿ ತೋರಿಸೋದಿಲ್ಲ. ಯಾಕೆಂದ್ರೆ ನಮ್ಮ ರಾಮಭದ್ರಾಚಾರ್ಯ ಹೇಳ್ತಾ ಇದ್ರು, ನಮ್ಮ ಆಚಾರ್ಯರು ನಮಗೆ ವಿದ್ಯೆಯನ್ನು ಕೊಟ್ಟರು. ಅವರ ಮಕ್ಕಳು ಇಲ್ಲೇ ಇದ್ದಾರೆ, ಅವರ ಪರಿವಾರ ಇಲ್ಲೇ ಇದೆ. ಅವ್ರು ಹೇಳ್ತಾ ಇದ್ರು ಅಂತ, ನಿತ್ಯ 16 ವರ್ಷ ರಾಮನಿಗೆ, 16 ವರ್ಷದ ಪ್ರಾಯ ಯಾವಾಗಲೂ. ಹಾಗಾಗಿ ಆ ಎಡಸು, ಆ ಹೊಸತನ ಯಾವಾಗಲೂ ಇರ್ತಾ ಇತ್ತು, ಹಳತಾಗೋದಿಲ್ಲ. ಅದಕ್ಕೆ ಮುಪ್ಪಿಲ್ಲ, ಅದಕ್ಕೆ ಜರ ಇಲ್ಲ. ಹಾಗಾಗಿ ಆ ಹೊಸತಿಗೆ ಒಂದು ಸೊಬಗಿದೆ. ಈ ದಿನದ ವಿಶೇಷ ಅದು ಹೊಸತನ. ಈ ದಿನದ ವಿಶೇಷ ಹೊಸ ವರ್ಷ ಪ್ರಾರಂಭ ಆಯಿತು. ಈ ಸಂವತ್ಸರಕ್ಕೆ ಹೆಸರು ಯುಗಾದಿ ಅಲ್ವಾ? ಆದ್ರೂ ಯುಗಾದಿ ಚಂದಿದೆ, ಯುಗಾದಿ ಸೊಬಗೆ. ಯುಗಾದಿ ಸಂವತ್ಸರ ಅಂತ ಯುಗಾದಿ ಆಚರಣೆ ಮಾಡದೇ ಇರ್ತೀರಾ? ಯುಗಾದಿ ಸಂತೋಷ ಪಡದೇ ಇರ್ತೀರಾ? ನೀವು ಹೊಸ ಬಟ್ಟೆ, ಹೋಳಿಗೆ ಊಟ ಮಾಡದೇ ಇರ್ತೀರಾ? ಮಳೆ ಮಾಡ್ತೀರಿ. ವಿಕಾರಿ ಆದ್ರೂ
ಇಂದಿನ ಮಟ್ಟಿಗೆ ವಿಶೇಷ ಕಾರ್ಯ ಇದು, ವಿಶೇಷ ಕಾರ್ಯ ಇದು, ಕಾರ್ಯ ಅಲ್ಲ. ಯಾಕೆಂದ್ರೆ ಹೊಸತನ ಇದೆ, ಹೊಸತನ ಇದೆ. ಈ ಮನುಷ್ಯರ ಬಗ್ಗೆ ಹೇಳ್ತಾರೆ, ಪ್ರಾಪ್ತೇತು ಷೋಡಶೇ ವರ್ಷ, 16 ವರ್ಷ ಆದಾಗ ಅವನು ವಾನರನಾಗಿದ್ರು ಕೂಡ ಅವನು ಅಂತ ಒಂದು ಸುಂದರಾಂಗನಾಗಿ ಗೋಚರಿಸುತ್ತಾನೆ. 16 ವರ್ಷದ ಮಹಿಮೆ ಅವನದಲ್ಲ. ಎಂಥ ವಾನರಿ ಆದ್ರೂ ಅಪ್ಸರೆ ಆ ವಯಸ್ಸಿನಲ್ಲಿ, ಎಂಥ ವಾನರನಾದ್ರೂ ಸುಂದರಾಂಗ ಅದ್ಭುತ. ಯಾಕೆಂದ್ರೆ ಹೊಸತನ ಇದೆ, ಹೊಸತನದ ಒಂದು ಮಹತ್ವ ವಿಶೇಷ ಇರುವಂತ. ಇಂದು ಅಂತಹದ್ದೊಂದು ದಿನ. ವರ್ಷ ಹೊಸತಾಗುವಾಗ ಬದುಕೇ ಹೊಸತಾಗ್ತದೆ. ಇನ್ನೊಂದ್ಸಾರಿ ಹುಟ್ಟಿದಾಗ, ಇನ್ನೊಂದ್ಸಾರಿ ಎಲ್ಲ ಪ್ರಾರಂಭ ಮಾಡಿದಾಗ. ಕಳೆದ ವರ್ಷ ನೆನಪು ಮಾಡ್ಕೊಂಡ್ರೆ ಎಷ್ಟು ತಪ್ಪು ತಡೆಗಳು ಅಲ್ವಾ. ಒಂದು ಸಿನಿಮಾ ಲೋಕನ ಮಾಡ್ಕೊಳ್ಳಿ, ಕಳೆದ ವರ್ಷ ಏನೇನಾಯ್ತು ಅಂತ ಸುಮಾರು ಜಾಗದಲ್ಲಿ ಬೇಜಾರಾಗ್ತದೆ. ಕೆಲವು ನಾನು ಹಿಂಗೆ ಮಾಡಬಾರ್ದಿತ್ತು ಅಂತ, ಇನ್ನು ಕೆಲವು ನಮ್ಗೆ ಹಿಂಗಾಗಬಾರ್ದಿತ್ತು ಅಂತ ನೆನಪುಗಳು ತುಂಬಾ. ಅದೆಲ್ಲ ಮರೆತು ಮತ್ತೆ ಹೊಸದಾಗಿ ನಾವು ಶುರು ಮಾಡುವ ಹಾಗೆ, ಮತ್ತೆ ಪ್ರಾರಂಭ ಮಾಡುವ ಹಾಗೆ. ಈ ಚಿಕ್ಕ ಮಕ್ಕಳ ಜೊತೆಗೆ ಚದುರಂಗದ ಆಟ ಆಡಬೇಕು. ಇನ್ನು ಅವ್ರಿಗೆ ಪೂರ್ತಿ ಕಲ್ತಿರ್ಬಾರ್ದು. ಆ ಚದುರಂಗದ ಆಟ ಮುಂದುವರೆದಾಗ ಒಂದು ಹಂತ ಬರ್ತದೆ, ಅವನು ಖಂಡಿತ ಸೋಲ್ತಾನೆ. ಆ ಮಗು ಖಂಡಿತ ಸೋಲ್ತಾನೆ ಸಂದರ್ಭ ಬಂದಾಗ ಇಡೀ ಪೂರ್ತಿ ಅರ್ಥ ಇರುತ್ತೆ, ಅರ್ಥ ಆಗಂತ ಆಡೋದು, ಶುರುವಿಂದ ಶುರು ಮಾಡೋದು ಅಲ್ವಾ. ಈ ನಮ್ಮ ಚಿಕ್ಕ ವಯಸ್ಸಲ್ಲಿ ನಮಗೆ ಅದಾಗ್ತಾನೆ ಕಂಪ್ಯೂಟರ್ಗಳೆಲ್ಲ ಬರ್ತಾ ಇತ್ತು. ಅಲ್ಲಿ ಕಂಪ್ಯೂಟರ್ ಚೆಸ್, ಅಂದ್ರೆ ಕಂಪ್ಯೂಟರ್ ಮೂಲಕ ಚೆಸ್ ಆಡೋದು ಸಾಧ್ಯ ಇತ್ತು. ಈಗಲೂ ತುಂಬಾ ಇನ್ನೂ ಹೆಚ್ಚು ನಾವು ಮುಂದುವರೆದ ಅವಕಾಶಗಳು ಇರ್ಬೋದು ಇವತ್ತಿನ ಸಂದರ್ಭದಲ್ಲಿ. ನಮ್ಗೆ ಒಂದು ಫೀಚರ್ ಬಹಳ ಇಷ್ಟ ಆಯ್ತು. ಅದು ಯಾವ್ದು ಅಂದ್ರೆ, ಈ ಕಂಪ್ಯೂಟರ್ ಜೊತೆ ಆಟ ಆಡ್ತಾ ನಾವು ಏನ್ ಚೆಕ್ ಮೇಟ್ ಆಗ್ತೀವಿ ಅನ್ನೋ ಸಂದರ್ಭ ಬಂದ್ರೆ ಆ ಆಟ ಕ್ಲೋಸ್ ಮಾಡಿ ಹಸ್ತಾಕ್ಷರ ಮಾಡಿದ್ವಿ. ಖುಷಿ, ಸೋತಿಲ್ಲ ಮತ್ತೆ ಪ್ರಾರಂಭ ಮಾಡೋದು, 3 ಸತಿ ಆಡ್ಬೋದು. ಮತ್ತೆ ಹೊಸದಾಗುವಂಥದ್ದು, ಎಲ್ಲ ತಪ್ಪುಗಳು, ಎಲ್ಲ ತಡೆಗಳು, ಎಲ್ಲ ವ್ಯತ್ಯಾಸಗಳು ಅದೆಲ್ಲ ಬಿಟ್ಟು ಈಗ ಚೆಸ್ ಆಟ ಮತ್ತೆ ಶುರು ಮಾಡುವಾಗ ಎಲ್ಲ ಹಾಗೆ ಇರ್ತದೆ ನೋಡಿ. ರಾಜ, ಮಂತ್ರಿ, ಆನೆ, ರಥ ಎಲ್ಲವೂ ಇದೆ, ಯಾವುದೂ ಹೋಗಿಲ್ಲ, ಒಂದು ಮುಕ್ಕಾಗಿಲ್ಲ, ಒಂದನ್ನು ಕಳ್ಕೊಂಡಿಲ್ಲ. ನಾವು ಸಂಪೂರ್ಣವಾಗಿ ಮತ್ತೆ ಶುರು ಮಾಡ್ತೇವೆ ಅಂತ ಒಂದು ಅವಕಾಶವೇ ಈ ಯುಗಾದಿ. ಮತ್ತೆ ತುಂಬಾ ಮುಖ್ಯವಾದ ಏನಂದ್ರೆ, ಈ ಆದಿ ಎನ್ನುವುದು ಮಧ್ಯ ಮತ್ತು ಅಂತ್ಯಗಳಿಗೆ ಬುನಾದಿ. ಆದಿ ಅಂದ್ರೆ ಬುನಾದಿ, ಆದಿ ಬುನಾದಿ ಹೆಚ್ಚು ವ್ಯತ್ಯಾಸ ಇಲ್ಲ ನೋಡಿ. ಹೇಗೆ ಶುರುವಾಗ್ತದೋ ಹಾಗ್ತಾನೆ ಮುಂದುವರಿಬೇಕು, ಹೇಗೆ ಮುಂದುವರಿತು ಹಾಗ್ತಾನೆ ಮುಕ್ತಾಯ ಇರಬೇಕು. ಮುಕ್ತಾಯ ಮಧ್ಯವನ್ನು ಅವಲಂಬಿಸಿದೆ, ಮಧ್ಯ ಆದಿಯನ್ನು ಅವಲಂಬಿಸಿದೆ, ಅಂದಮೇಲೆ ಎಲ್ಲವೂ ಆದಿಯನ್ನು ಅವಲಂಬಿಸಿದೆ, ಯುಗ ಆದಿಯನ್ನು ಅವಲಂಬಿಸಿದೆ ಎಲ್ಲವೂ ಕೂಡ. ಕೂತಿನ ಬಗ್ಗೆ ಹೇಳ್ತಾರೆ ನೋಡಿ, ಒಂದು ಜಗಳ ಮಾಡಿದ್ರೆ ಇಡೀ ವರ್ಷ ಜಗಳ ಆಗ್ತಾ ಇರ್ತದೆ ಅಲ್ವಾ. ಇವತ್ತು ಖುಷಿಯಾಗಿದ್ರೆ ಇಡೀ ವರ್ಷ ಖುಷಿಯಾಗಿರ್ಬೋದು. ಇವತ್ತು ಮಾಡಿದ್ದು ಇಡೀ ವರ್ಷಕ್ಕೆ. ಇವತ್ತು ಬೆಳಗ್ಗೆ ಲೇಟ್ ಆಗಿದ್ರೆ ಮಾಡಿದ್ರೆ ಗೊತ್ತಿಲ್ಲ. ಹಾಗಾಗಿ ಹಿಂದೇನೋ ಮುಂದೂ ಅದೇ. ಹಿಂದೆ ಬಗ್ಗೆ ತುಂಬಾ ಎಚ್ಚರಿಕೆಯಿಂದ ಇರಬೇಕು ನಾವು. ಒಂದೊಂದೇ ದಿನ ಹಾಗೆ ಮಾಡ್ಬಿಟ್ಟು ತುಂಬಾ ಚೆನ್ನಾಗಿರ್ತದೆ. ಇನ್ನೊಂದು ದಿನ ಹುಷಾರಾಗಿದ್ದು ಬೆಳಗ್ಗೆ ಸಕಾಲಕ್ಕೆ ಇದ್ದು ಮಾಡ್ಬೇಕಾದ್ರೆ ಸಕಾಲಕ್ಕೆ ಸರಿಯಾಗಿ ಮಾಡಿ ಮುಂದುವರಿಸಿ. ಒಂದು ದಿನ ಸಫಲ ಮಾಡಿದ್ರೆ ಅದನ್ನೇ ನಾಳೆ ಮಾಡಿದ್ರಾಯ್ತು, ಅದನ್ನೇ ನಾಡಿದ್ದು ಮಾಡಿದ್ರಾಯ್ತು. ಒಂದೊಂದು ದಿನ ಮಾಡಿ ಬ್ರೇಕಪ್ ಸುಲಭ ಆಗ್ತದೆ ನಮಗೆ. ಇಡೀ ವರ್ಷ ಹೇಗಿರ್ಬೇಕು ಅಂದ್ರೆ ಬಹಳ ಕಷ್ಟ ಅನಿಸ್ಬಿಡ್ತದೆ. ಇವತ್ತು ಒಂದು ದಿವಸ ಒಳ್ಳೆಯವಾಗಿ ಇರ್ತೇನೆ, ಈ ಸಂಕಲ್ಪ ಮಾಡಿ. ಇವತ್ತೊಂದು ದಿವಸ ಕೆಟ್ಟ ಕೆಲಸ ಮಾಡೋದಿಲ್ಲ, ಇವತ್ತೊಂದು ದಿವಸ ಸುಳ್ಳು ಹೇಳೋದಿಲ್ಲ. ಅದು ಪಂಚಾಂಗದ ಫಲ ಹೇಳ್ಬೇಕಾದ್ರೆ ಹೇಳಿದ್ದೇ ಅದು. ಕಳ್ಳರೆ ಹೆಚ್ಚಾಗ್ತಾರೆ, ಸುಳ್ಳು ಹೆಚ್ಚಾಗ್ತಾರೆ. ಪ್ರತಿ ವರ್ಷ ಅದೇ ಬರೋದು. ಯಾಕಂದ್ರೆ ಕಲಿಯುಗದ ಮಾತೆ ಇದು, ಕಲಿಯುಗದ ನಿಯಮ ಇದು. ಈ ನವಗ್ರಹಗಳ ಪೈಕಿಯಲ್ಲಿ ಶನಿ ಅಂದ್ರೆ ಚೋರ ಅಂತ ಹೇಳ್ತಾರೆ. ಚೋರ ಕಾರಕತ್ವ ಶನಿಗಿದೆ. ಅವನೇ ರಾಜ ಆದ್ರೆ ಮಾತ್ರ ಆಗೋದೇನು ಹೇಳಿ. ಈ ಪ್ರಜಾತಂತ್ರದ ಒಂದು ವಿಪರ್ಯಾಸ ಕೂಡ ಅದೇ. ಕೆಲಸ ಚೋರನೇ ರಾಜನಾಗ್ತಾನೆ, ಕೆಲವು ಸಾರಿ ಏನು ಬಹಳ ಸಾರಿ ಅದೇ ಆದಾಗ ಪಾಪ ಪ್ರಜೆಗಳು ಎಲ್ಲಿ ಹೋಗ್ತಾರೆ. ಹಾಗಾಗಿ ಈ ಒಂದೊಂದು ದಿನವನ್ನ, ಇನ್ನೊಂದು ದಿನ ಯಾವ ಕೆಟ್ಟ ಕೆಲಸ ಮಾಡೋದಿಲ್ಲ, ಇನ್ನೊಂದು ದಿನ ಧರ್ಮವನ್ನು ಬಿಟ್ಟಿರೋದಿಲ್ಲ, ಸತ್ಯವನ್ನು ಬಿಟ್ಟಿರೋದಿಲ್ಲ, ಇನ್ನೊಂದು ದಿನ ಯಾರನ್ನು ದ್ವೇಷೋದಿಲ್ಲ ಅನ್ನೋ ಸಂಕಲ್ಪ ಮಾಡಿ ನೀವು ಸಕ್ಸಸ್ಫುಲ್ ಆದ್ರೆ, ಇವತ್ತು ನೀವು ಸಫಲರಾದ್ರೆ ನಾಳೆ ರಿಪೀಟ್ ಮಾಡ್ಬೋದು, ನಾಡಿದ್ದು ರಿಪೀಟ್ ಮಾಡ್ಬೋದು. ಪ್ರತಿನಿತ್ಯ ಅದನ್ನೇ ನೀವು ಮಾಡ್ತಾ ಹೋದ್ರೆ ಪ್ರತಿನಿತ್ಯ ಹಬ್ಬ, ಪ್ರತಿನಿತ್ಯ ಯುಗಾದಿ.
ನಿಮಗೂ ಯುಗಾದಿ, ನಿಮ್ಮ ಸುತ್ತಮುತ್ತ ಎರಡರಿಗೂ ಕೂಡ ಯುಗಾದಿ ಆಗಿರ್ತದೆ. ಹಾಗೆ ಅಂಥ ಬದುಕನ್ನ ಬದುಕೋದಕ್ಕೆ ಶುಭಾರಂಭ ಎಂದು ಯುಗಾದಿ ದಿನ. ನೋಡಿ, ಈಗ ನೀವು ಎಲ್ಲೋ ಹೋಗಿ ತಲುಪಬೇಕು ಅಂತ ಅನ್ಕೊಳ್ಳಿ, ಇಂಥದ್ದೊಂದು ಅಕ್ಷರವನ್ನು ತಲುಪಬೇಕು. ನೀವು ಮನೆಯಿಂದ ಬಂದಿದ್ದೀರಿ ಗಿರಿನಗರ ಮಠಕ್ಕೆ ಅಲ್ವಾ? ಈ ಗಿರಿನಗರ ರಾಮನ ಸನ್ನಿಧಿಗೆ ಬರಬೇಕು ಅಂದ್ರೆ ನೀವು ಆರಂಭದಲ್ಲಿ ಅದೇ ದಾರಿ ಹಿಡಿಬೇಕು. ನೀವು ವಿರುದ್ಧವಾದ ದಾರಿಯನ್ನು ಹಿಡಿದು ರಾಮಾಶ್ರಮ ನಿಮ್ಗೆ ಸಿಗ್ತದ, ಮನೆಯಲ್ಲಿ ರಾಮನ ಪಾದ ಸಿಗ್ತದೆ. ನೀವೇನು ಆರಂಭ ಮಾಡ್ತೀರಿ ನೋಡಿ, ಎಲ್ಲಿಂದ ಆರಂಭ ಮಾಡ್ತೀರಿ ನೀವು, ಆ ಮಾರ್ಗದಿಂದ ಆರಂಭ ಮಾಡ್ಬೇಕು ನೀವು. ಆಮೇಲೆ ಕೆಲಸ ಇದೆ, ದಾರಿ ತಪ್ಪಿದ್ರೆ ಆರಂಭದಲ್ಲೇ ಸರಿ ದಾರಿ ಬರೋದು ತುಂಬಾ ಕೆಲಸ ಇದೆ. ಹಾಗಾಗಿ ಲಕ್ಷ್ಯ ಹೇಗಿದೆಯೋ ಅದಕ್ಕೆ ತಕ್ಕಂತೆ ಮಾರ್ಗ, ಅದಕ್ಕೆ ತಕ್ಕಂತೆ ಆರಂಭ, ಅದರಿಂದ ಶುರು ಮಾಡಬೇಕು ನಾವು. ಉದಾಹರಣೆ ಅದು. ಈಗ ಬೀಜ ಅಂದ್ರೆ ಆದಿ, ಆರಂಭ. ಆ ಬೀಜ ಯಾವುದು ವೃಕ್ಷ ಅದೇ ತಾನೇ ಆಗೋದು. ಯಾವುದೋ ಬೀಜದಿಂದ ಯಾವುದೋ ವೃಕ್ಷ ಆಗೋದು ಸಾಧ್ಯ ಇಲ್ಲ. ಯಾಕೆಂದ್ರೆ ಆದಿ ಇದ್ದಂತೆ ಮುಂದುವರಿಕೆ ಇರುವಂಥದ್ದು, ಮುಕ್ತಾಯ ಇರುವಂಥದ್ದು. ಬೀಜವೆನ್ನುವುದು ಆದಿ, ಅಲ್ಲಿ ಇಲ್ಲೇ ಇರುವಂಥದ್ದು ಮುಂದೆ ಬರೋದಿಲ್ಲ. ನೀವು ಇವತ್ತು ಮಾಡಿದ್ರೆ ಒಳ್ಳೆ ಕೆಲಸ ನಾಳೆ ಧ್ಯಾನ ಮಾಡ್ತೀವಿ. ಈ ಆದಿ ತುಂಬಾ ಮುಖ್ಯ. ಅಡಿಪಾಯ, ಈ ವೈದ್ ಮಾಡಿ ಕಟ್ಟಡ ಕಟ್ತೀವಿ ಅಂದ್ರೆ ಹಂಗೆ ಅಡಿಪಾಯ ಹಾಕ್ಬೇಕು. ನೀವು ಬೇಕಾದ್ರೆ ಈ ಪುನರ್ವಸು ಸಮಿತಿಯನ್ನು ಕೇಳಿ, ಅವ್ರು ಎಷ್ಟು ಮಾಡಿ ಕಟ್ಟಬೇಕು ಅಂತ ಅನ್ಕೊಂಡಿದ್ದಾರೋ ಆ ರೀತಿ ಅಡಿಪಾಯ ಹಾಕಿರ್ತಾರೆ. ಅದರಂತೆ ಮೇಲೆ ಈ ಮುಂದಿರೋದಕ್ಕೆ ತಕ್ಕಂತೆ ಮೊದಲದ್ದಿರ್ಬೇಕು. ಹಾಗೆ ಮಾಡಿದಾಗ ನಾವೆಲ್ಲ ಯೋಗವಂತರು, ನಾವೆಲ್ಲ ಭಾಗ್ಯವಂತರು. ನಮ್ಮ ಯುಗಾದಿ ಎಷ್ಟು ಅದ್ಭುತವಾಗುತ್ತೆ ಅಲ್ವಾ? ಇವತ್ತು ಬೆಳಗ್ಗೆನೇ ಮಠಕ್ಕೆ ಹೋಗ್ಬೇಕು, ರಾಮನ ಸನ್ನಿಧಿಗೆ ಹೋಗ್ಬೇಕು, ಗುರುಗಳ ಸನ್ನಿಧಿಗೆ ಹೋಗ್ಬೇಕು. ಆ ನೆನಪಲ್ಲೇ ಎದುರ್ತೇವೆ ಇವತ್ತೆಲ್ಲ. ಅಲ್ಲಿಂದ ಪ್ರಾರಂಭ ಅಂತಂದ್ರೆ ಆ ಒಂದು ಗುರುಸ್ಮರಣೆ, ರಾಮಸ್ಮರಣೆ ಅಂದ್ರೆ ಹಿಂದಿನ ದಿನ ಪ್ರಾರಂಭ ಆಗಿದೆ. ಈಗ ನೋಡಿ, ಎಲ್ಲ ನಾವು ಸೇರ್ಕೊಂಡಿದ್ದೇವೆ. ಊಟ, ಕೂಟ, ಪಾಠ ಎಲ್ಲ ಒಟ್ಟಿಗೆ ಇವತ್ತು ಹಾಗೆ ಪ್ರಾರಂಭ ಆಗ್ತಾ ಇದೆ. ಗುರು ಸನ್ನಿಧಿ, ರಾಮನ ಸನ್ನಿಧಿ, ಇಷ್ಟಮಿತ್ರರ ಸನ್ನಿಧಿ, ಅಲ್ಲಿ ದೈವತ್ವ ಇದೆ. ಈಗ ದೇವರಲ್ಲಿ ದೇವತ್ವ ಇದ್ದೇ ಇದೆ, ಗುರುವಿನಲ್ಲಿ ದೇವತ್ವ ಇರಬೇಕು. ಇದು ತಾನೇ ಗುರು ಅಂತ ಅದಕ್ಕೆ ಹೆಸರಾಗಿರುವಂಥದ್ದು. ಹಾಗೆ ಒಂದು ಸಮಾಜ ಇದೆಯಲ್ಲ, 16 ಜನರ ಸಮೂಹ, ಅದಕ್ಕೂ ದೇವರು ಅಂತ ಹೆಸರು. ಈ ನಮ್ಮ ಪರಂಪರೆಯಲ್ಲಿ ಕೆಲವು ತಪ್ಪುಗಳನ್ನು ಮಾಡಿದಾಗ ಪರಿಷತ್ತಿನ ಮುಂದೆ ಕ್ಷಮೆ ಕೇಳಬೇಕು. ಅಂದ್ರೆ ತಿಳಿದವರು 10 ಜನರ ಮುಂದೆ ಕ್ಷಮೆ ಕೇಳಬೇಕು, ಖ್ಯಾಪನೆ ಅಂತ ಹೇಳ್ಕೋಬೇಕು. ಕ್ರಿಶ್ಚಿಯನ್ ಕನ್ಫ್ಯೂಷನ್ ಅಂತ ಹೇಳ್ತಾರಲ್ಲ, ಬಹಳ ಮೊದಲೇ ನಮ್ಮಲ್ಲಿದೆ. 5 ಜನರ ಪರಿಷತ್ತು, 8 ಜನರ ಪರಿಷತ್ತು, 10 ಜನರ ಪರಿಷತ್ತು. ಈಗ 8-10 ಕೆಲವಾರು ಜನ ತಿಳಿದವರ ಮುಂದೆ ಅವ್ರನ್ನ ಕೂಡಿಸಿ ಅವ್ರ ಮುಂದೆ ನಾನು ಎಂತ ತಪ್ಪು ಮಾಡಿದ್ದೇನೆ ಅಂತ ಹೇಳ್ಕೋಬೇಕು, ನನಗೆ ಎಂತ ಅಪರಾಧ ಆಗಿದೆ ಅಂತ ಹೇಳ್ಕೋಬೇಕು. ಹೇಳಿ ಅವ್ರು ಹೇಳಿದ ಪರಿಹಾರವನ್ನು ಸ್ವೀಕಾರ ಮಾಡಬೇಕು. ಯಾಕೆಂದ್ರೆ ಅದು ದೈವತ್ವ ಇದೆ. 10 ಜನ ಸೇರಿದ್ರೆ ಆ ಒಂದು ಸಮೂಹ ಇದೆಯಲ್ಲ, ಸಮಾಜ ಇದೆಯಲ್ಲ, ದೇವರಿಂದ ಹಾಗೆ. ಈ ದೇವರ ತ್ರಿವೇಣಿ ಸಂಗಮ ಇದು. ಯುಗಾದಿ ಅಂದ್ರೆ ಈ ಸತ್ಯ ರಾಮದೇವರು, ಒಂದು ಗುರು ಪರಂಪರೆ ಮತ್ತು ಜೊತೆಯಲ್ಲಿ ಸಮೂಹ ಸೇರಿದೆ, ಸಮಾಜ ಸೇರಿದೆ. ಮುಬ್ಬಗೆಯ ದೈವತ್ವದ ತ್ರಿವೇಣಿ ಸಂಗಮದಲ್ಲಿ ಮಿಂದು ನಾವು ಈ ವರ್ಷ ಪ್ರಾರಂಭ ಮಾಡ್ತಾ ಇದ್ದೇವೆ. ಹಾಗಾಗಿ ನಮಗೆ ಈ ಸಂವತ್ಸರ ವಿಕಾರಿ ಅಲ್ಲ, ವಿಶೇಷ ಕಾರ್ಯ, ವಿಶೇಷ ಕಾರ್ಯಗಳಿರುತ್ತೆ ಈ ಸಂವತ್ಸರದಲ್ಲಿ. ಅಂತ ಒಳ್ಳೆ ಆರಂಭ, ಅಂತ ಶುಭಾರಂಭ, ಅದ್ಭುತವಾಗಿರ್ತಕ್ಕಂಥ ಆರಂಭ. ಮುಂದಿನ ಕೆಲಸ ಸುಲಭ. ಈ ಕ್ರಿಕೆಟ್ ಆಟದಲ್ಲಿ ನೋಡಿ, ಓಪನಿಂಗ್ ಬ್ಯಾಟ್ಸ್ಮನ್ ಬಹಳ ಚೆನ್ನಾಗಿರ್ಬೇಕು, ಸರಿಯಾಗಿರ್ಬೇಕು. ಅರ್ಥ ಆಗ್ಬೋದು. ಅಲ್ಲೇ ಪತ್ರಗಳ ಆರಂಭ ಆದರೆ ಮುಂದೆ ಒಳ್ಳೇದಾಗುತ್ತೆ, ಅಷ್ಟೇ ಇದೆ. ಆರಂಭದಲ್ಲೇ ಸಂಘರ್ಷ ಬರ್ತದೆ. ಹಾಗಾಗಿ ಈ ಆರಂಭ ಎನ್ನುವುದು ತುಂಬಾ ಮುಖ್ಯ. ತುಂಬಾ ಚೆನ್ನಾದ ಆರಂಭ ನಾನು ಮಾಡ್ತಾ ಇರುತ್ತೆ, ಸೊಗಸಾದ ಆರಂಭ. ನಮಗೂ ಅನ್ನಿಸ್ತು, ನಮಗೆ ಆಶೀರ್ವಚನ ಮಾಡಬೇಕು ಅಂತ ಬೆಳ್ಕೊಂಡು ವಾದಿರಾಜ ಇಲ್ಲೊಂದು 3-4 ದಿವಸದ ಹಿಂದೆ ಬಂದು ಯುಗಾದಿ ಬಗ್ಗೆ ಒಂದು ಸಮಿತಿಯ ಪರವಾಗಿ ಎಲ್ಲ ಕಾರ್ಯಕರ್ತರ ಒಂದು ಹೇಳಿಕೆ ನೀಡ್ತಾನೆ. ಈ ಸಾರಿ ಯುಗಾದಿ ಇಲ್ಲೇ ಆಗ್ತಾ ಇದೆ. ಈ ಸತಿ ಏನು ವಿಶೇಷ ಇಲ್ಲ, ಏನು ವಿಶೇಷ ಇಲ್ಲ. ಒಂದು ಊಟ, ಒಂದು ಆಶೀರ್ವಚನ ಮಾಡಲ್ಲ, ಬೇರೆ ವಿಶೇಷ ಇಲ್ಲ ಅಂತ ಹೇಳಿ ಅದೇ ಪ್ರಾರ್ಥನೆ ಮಾಡಿದ್ರು ಅಲ್ವಾ? ಆದ್ರೆ ಊಟ ತುಂಬಾ ವಿಶೇಷ ಉಂಟು ಅಂತ ಕಾಣ್ತಾ ಇದೆ. ಏನೂ ಇಲ್ಲ, ಊಟ ಮಾತ್ರ. ಊಟ ಅಂದ್ರೆ ಸುಮ್ಮನೆ ಊಟ ಅಲ್ಲ.
ವಾದಿ ಊಟ ಅದೆಲ್ಲ ವಾದಿ ಪ್ರಾರಂಭ ಆಗ್ತದೆ. ವತ್ಸನ ಊಟ, ವಾತ್ಸಲ್ಯದ ಊಟ, ಅದಕ್ಕಿಂತ ಹೆಚ್ಚು ಇವತ್ತಿನ ಊಟ ಎಂಥ ಊಟ ಅಂದರೆ ಅದು ವಾತ್ಸಲ್ಯದ ಊಟ. ಅದು ಅಂದರೆ ಮನೆಯೇ ಮಠವಾದ ಊಟ ಅಥವಾ ಮಠವೇ ಮನೆಯಾದ ಒಂದು ಊಟ. ಈ ಯುಗಾದಿ ಅಂದರೆ ಹೇಗೆ ಅಂದರೆ ಯುಗಾದಿಗೆ ಪರವೂರಿನಿಂದ ಊರಿಗೆ ಹೋಗ್ಬೇಕು, ಮನೆ ಹೋಗ್ಬೇಕು, ಮನೆಯಲ್ಲಿ ಎಲ್ಲ ಜೊತೆ ಸೇರಿ ಯುಗಾದಿಯ ಒಂದು ಸೌಖ್ಯವನ್ನು ಸಂತೋಷವನ್ನು ಅನುಭವಿಸ್ಬೇಕು ತಾನೇ. ಹಾಗಿರುವಂಥ ಪದ್ಧತಿ ನಿಮಗೆಲ್ಲ ಮಠವೇ ಮನೆ. ಯಾಕೆ ಅಂದರೆ ಯುಗಾದಿ ನೀವು ಬಂದಿದ್ದೀರಿ, ನೀವು ಮನೆಯನ್ನು ಸ್ವೀಕಾರ ಮಾಡಿದ್ದೀರಿ. ಮನೆಗೆ ಹೋಗೋದು ಯಾಕೆ? ಈಗ ವಿದ್ಯಾಭ್ಯಾಸಕ್ಕೆ ಹೊರಗಡೆ ಹೋಗ್ತೇವೆ ಅಥವಾ ಉದ್ಯೋಗಕ್ಕೆ ಹೊರಗಡೆ ಹೋಗ್ತೇವೆ, ಪುನಃ ಮನೆ ಬರ್ತೇವೆ. ಯಾಕೆ ಅಂದರೆ ಒಂದು ಊಟ ಮಾಡ್ತೇವೆ. ಮನೇಲಿ ಯಾಕೆ ಊಟ ಮಾಡಬೇಕು ಅಂದರೆ ಮನೆ ಊಟದ ಒಂದು ಸಂತೋಷ ಬೇರೆ. ಆ ಮನೆ ಊಟದ ಸಂತೋಷ ನಿಮಗೆ 5 ಸ್ಟಾರ್ ಹೋಟೆಲ್ ಕೂಡ ಸಿಗೋದಿಲ್ಲ, ಅಲ್ಲಿ ಕೂಡ ಸಿಗೋದಿಲ್ಲ. ಯಾಕೆಂದ್ರೆ ಅಲ್ಲಿ ರುಚಿಯ ಜೊತೆಗೆ ಪ್ರೀತಿ ಬೆರೆತಿರ್ತಾರೆ, ಬೇರೆಲ್ಲೂ ನಿಮಗೆ ಸಿಗೋದಿಲ್ಲ. ಮನೆಯಲ್ಲಿ ಮಾತ್ರ ಸಿಗುತ್ತದೆ. ಇಲ್ಲೂ ಹಾಗೆ ಮನೆಗೆ ಹೋದ್ರೆ ಮನೆ ಊಟದಲ್ಲಿ ಊಟದ ಜೊತೆಗೆ ಪ್ರೀತಿ ಬರ್ತಿರ್ತದೆ, ಹಾಗಾಗಿ ಕೊಡ್ತಾನೆ. ಹಾಗಿರ್ಲಿ ನಿಮ್ಗೆ ಆಗಿರ್ಬೋದು. ಮನೆ ಎಷ್ಟೇ ಬಿಸಿ ಬಿಸಿ ಇದ್ರು ಬಿಸಿ ಊಟ ಸತ್ತಿಗೆ ತಪ್ಪಾಗಿರೋ ಸಾಧ್ಯತೆ ತುಂಬಾ ಜಾಸ್ತಿ. ಮಠಕ್ಕೆ ಬಂದ್ರೆ ಮಠದ ಊಟದಲ್ಲಿ ಪ್ರೀತಿ ಸೇರಿರ್ತದೆ ಮಾತ್ರ ಅಲ್ಲ, ಆಶೀರ್ವಾದಗಳು ಕೂಡ ಸೇರಿರ್ತದೆ. ಇದು ಸೇರಿದಂಥದ್ದು. ಮನೆ ಊಟ ಎಂದೂ ಪ್ರಸಾದ ಅಲ್ಲ, ಆದರೆ ಮಠದ ಊಟ ಅದು ಪ್ರಸಾದ ಕೂಡ ಹೌದು, ರಾಮದೇವರ ಪ್ರಸಾದ. ಹಿನ್ನೆಲೆಯಲ್ಲಿ ನಿಂತು ರಾಮದೇವರ ಗುರುಗಳು ನೋಡ್ತಾ ಇರ್ತಾರೆ. ಅವರು ದೃಷ್ಟಿಪಾತ್ರವಾಗಿರ್ತಕ್ಕಂಥ ಬೋಲನವನ್ನು ನಾವೆಲ್ಲ ಸೇರಿ ಮಾಡ್ತೇವೆ. ಹಾಗಾಗಿ ಏನು ವಿಶೇಷ ಇಲ್ಲ, ಬರೀ ಊಟ ಮಾತ್ರ ಅಂದ್ರೂ ಆ ಊಟದಂತ ವಿಶೇಷ ಬೇರೆ ಯಾವುದೂ ಇಲ್ಲ. ಅಂಥದ್ದೊಂದು ಊಟವನ್ನು ಇವತ್ತಿಗೆ ಮಾಡಲಿಕ್ಕಿದ್ದೇವೆ. ಹೀಗೆ ಆ ಊಟದ ಹಿನ್ನೆಲೆ ಒಂದು ಆಶೀರ್ವಾದದ ಊಟ, ಪ್ರಸಾದ ಭೋಜನ, ವಿಷಾದ ಭೋಜನ ಅಲ್ಲ ಅಲ್ವಾ, ವಿಷ ಭೋಜನವೂ ಅಲ್ಲ, ವಿಷಾದ ಭೋಜನವೂ ಅಲ್ಲ. ಇದು ಪ್ರಸಾದ ಭೋಜನ, ಪ್ರಸಾದದ ಊಟ. ಇದು ಜೊತೆಯಲ್ಲಿ ಎಲ್ಲ ಸೇರ್ಕೊಂಡಾಗ ಆ ರುಚಿ ಹೆಚ್ಚಾಗ್ತದೆ. ಒಟ್ಟು ಸೇರಿ ಮಾಡಿದಾಗ ಅದೇ ಊಟವನ್ನು ಸ್ವಲ್ಪ ಉಪ್ಪು ಹೆಚ್ಚು ಕಮ್ಮಿ ಆಗಿದ್ರು ಕೂಡ ಒಬ್ರಿಗೊಬ್ರು ಮಾತಾಡ್ತಾರೆ, ಗೊತ್ತಾಗೋದೇ ಇಲ್ಲ. ಕಷ್ಟ ಸುಖ ಹಂಚ್ಕೊಂಡು ತಮಾಷೆ ಮಾಡ್ತಾ ಮಾಡ್ತಾ ಗೊತ್ತೇ ಆಗೋದಿಲ್ಲ. ಏನಾದ್ರೂ ಹೆಚ್ಚು ಕಡಿಮೆ ಅಂದ್ರೆ ಅದು ಗೊತ್ತಾಗದೇ ಇರುವಂತ ರುಚಿ ಇದೆ. ರುಚಿ ಇಮ್ಮಡಿ ಆಗುವಂತ, ಪ್ರೀತಿಯಿಂದ ಬಡಿಸುವಾಗ ಇಮ್ಮಡಿ ಆಗುವಂತ ಒಂದು ಊಟ. ಹಾಗಾಗಿ ಇಮ್ಮಡಿ ಊಟ ಮಾಡ್ತೀರಿ, ದಿವಸ ಮಾಡುವಷ್ಟೇ ಊಟ ಮಾಡೋದಲ್ಲ, ಒತ್ತಾಯ ಮಾಡಿ ಬಡಿಸ್ಬೇಕು, ಬೇಡ ಅಂದ್ರೂ ಬಡಿಸ್ಬೇಕು. ನೀವು ಅದನ್ನ ಹೊಟ್ಟೆ ತುಂಬಾ ಊಟ ಮಾಡಬೇಕು. ಇವತ್ತಿನ ಮಟ್ಟಿಗೆ ಯಾವುದೂ ಇಲ್ಲ, ಪಥ್ಯ ಯಾವುದೂ ಇಲ್ಲ, ಯಾವುದು ಪಥ್ಯ ಮಾಡಬಾರ್ದು. ನಮ್ಮ ಸಿದ್ದರಾಮಯ್ಯ ಪಥ್ಯ ಇದೆ, ಅವರು ಸಮ್ಮತಿ ಬರ್ತಾ ಇದ್ದಾರೆ. ಅದಕ್ಕೆ ಪಥ್ಯ ಗಿತ್ಯ ಎಲ್ಲ ಇರುತ್ತೆ. ಎಲ್ಲರೂ ಎಲ್ಲಾ ರೀತಿಯ ಸಂತೋಷ ಊಟ ಮಾಡಬೇಕು. ನಾವು ನಮ್ಮ ಕರ್ಣೆ ಆಗಿದೆ. ಈ ಯುಗಾದಿ ಏನು ಅಂದ್ರೆ ಉದರ ಮಧುರ ಮತ್ತು ಹೃದಯ ಮಧುರದ ಯುಗಾದಿ. ಎರಡು ಮಧುರ ಆಗಿದೆ. ಉದರ ಮಧುರ ಎಷ್ಟು ಸಿಹಿ ಅಂದ್ರೆ ಹೊಟ್ಟೆ ಹೋದ್ಮೇಲೆ ಸಿಹಿ ಗೊತ್ತಾಗ್ತಾ ಇರ್ಬೇಕು. ಉದರ ಮಧುರ ಮತ್ತು ಹೃದಯ ಮಧುರ, ಉದರ ಮಾಧುರ್ಯ ಹೃದಯ ಮಾಧುರ್ಯಗಳ ಯುಗಾದಿ ಇದಾಗಬೇಕು. ಅದಕ್ಕೆ ನಿಮ್ಮದೆಲ್ಲ ಕರೆದಿರುವಂಥದ್ದು. ಎಲ್ಲರೂ ಸೇರ್ಕೊಂಡು ಮಾಡಿದಾಗ ಅದಾಗ್ತದೆ. ಈ ಹೃದಯ ಮಾಧುರ್ಯ ಅದರಿಂದ ಬರುವಂಥದ್ದು. ಈಗ ರಾಮನನ್ನು ನಿಂತ್ಕೊಂಡಿದ್ದೀರಿ, ಅವನು ಮಧುರಾಧಿಪತಿ, ಮಧುರಾಧಿಪತಿ ಅಖಿಲ ಮಧುರ ಮನೋಹರ. ಗುರು ಸನ್ನಿಧಿ, ಮಾಧುರ್ಯಕ್ಕೋಸ್ಕರವೇ ಗುರು ಸನ್ನಿಧಿ ಬರುವಂಥದ್ದು. ಹಾಗೆ ಜೊತೆಗೆ ನೀವು ಇಷ್ಟ ಮಿತ್ರರು ಸೇರ್ಕೊಳ್ತೀರಿ, ಅದು ಮಧುರವೇ. ಈ ಮಧುರ ತ್ರಯದ ಸಂಗಮವಾಗಿ ಈ ಊಟ ಮತ್ತು ಊಟ ಇವತ್ತಿನದ್ದು ಇರುವಂಥದ್ದು. ಹಾಗಾಗಿ ಅಂಥ ಒಂದು ಮಧುರ ಯುಗಾದಿ. ಬೇವು ಇಲ್ಲ, ಎಲ್ಲವೇ ಇಲ್ಲ ಅಂತ ಯುಗಾದಿ. ಬೇವು ಅಂದ್ರೆ ಔಷಧ ಲೆಕ್ಕಕ್ಕೆ ಮಾತ್ರ ಅದು. ಏನಾದರೂ ನಂಜು ಒಳಗೆ ಸೇರ್ಕೊಂಡಿದ್ದರೆ ಹೊರಗೆ ಹಾಕೋದಕ್ಕೆ ಬೇವು ಅಷ್ಟೇ ಹೊರತು ಇದನ್ನ ನಾಲಿಗೆ ಕೆಡಿಸೋಕೆ ಅಥವಾ ಮುಖಕ್ಕೆ ವಿಚಾರ ಮಾಡೋದಕ್ಕಲ್ಲ. ಹಾಗಾಗಿ ಇಲ್ಲಿ ಬೇವು ಕೂಡ ಅದು ಪರಿಣಾಮ ಮಧುರ, ಮುಂದೆ ಮಾಧುರ್ಯ ಉಂಟು ಮಾಡ್ಕೊಳ್ತಕ್ಕಂಥದ್ದು. ಈಗ ನಾವು ಕಹಿ ಅನ್ಸಿದ್ರು ಕೂಡ ಕಹಿ ಅಲ್ಲ, ಮುಂದೆ ಮಧುರವಾಗಿ ಮಾರ್ಕೊಳ್ಳುವಂಥದ್ದು. ಅಂಥದ್ದೊಂದು ಮಧುರ ಭೋಜನಕ್ಕೋಸ್ಕರವಾಗಿ ನಿಮ್ಮ ಹತ್ರ ಬಂದಿದೆ. ಅದೇ ತಗೊಂಡು ನಿಮ್ಮ ಖುಷಿಯನ್ನು ನೀವು ಇವತ್ತು ಕಾಣ್ತೀರಿ. ನನಗೂ
ನಮ್ಮ ಕಣ್ಣಲ್ಲಿ ಇದೆ. ನಾವು ನೀವು ಊಟ ಮಾಡೋ ನಾವು ಬರೋ ಹಾಗಿಲ್ಲ, ಇಲ್ಲಿಂದ ನೋಡ್ಬೇಕು ನಾವು ನೀವು ಮಾಡೋ ಊಟವನ್ನು. ಆದರೆ ನಮ್ಮ ಒಳಗಣ್ಣಲ್ಲಿ ಇದೆ ಅದು. ಎಷ್ಟು ಸಂತೋಷ ಮಾಡ್ತಾ ಇರ್ತೀರಿ, ಅದನ್ನು ಸಂತೋಷ ಮಾಡಬೇಕು, ತುಂಬ ಸಂತೋಷ ಮಾಡಬೇಕು. ಸಂತೋಷ ಯಾಕೆ ಮಾಡಬೇಕು ಅಂದರೆ ಸಂತೋಷವನ್ನೇ ಊಟ ಮಾಡಬೇಕು. ಸಂತೋಷವಾಗಿ ಉಂಡವನು ಸಂತೋಷವನ್ನೇ ಉಂಟಾ ಇರ್ತಾನೆ. ಹಾಗಾಗಿ ಈ ಟಿವಿ ನೋಡ್ತಾ ಊಟ ಮಾಡಲು ಹೇಳೋದು ಮಾಡಬೇಡಿ. ಯಾಕೆಂದ್ರೆ ಟಿವಿಲಿ ಒಂದು ಕೆಟ್ಟದ್ದೇನೋ ಬರ್ತಾ ಇದ್ರೆ ನೀವು ಕೆಟ್ಟದ್ದ ಊಟ ಮಾಡ್ತಾ ಇರ್ತೀವಿ. ಎರಡೂ ಜಾತಿಯವರು ಹೇಳ್ತಾ ಇರೋದು ನಾವು. ನ್ಯೂಸ್ ನೋಡ್ತಾ ಊಟ ಮಾಡೋರು ಮತ್ತು ಧಾರಾವಾಹಿ ನೋಡ್ತಾ ಊಟ ಮಾಡೋರು ಇಬ್ಬರು ಬರ್ತಾ ಇರೋದು. ನ್ಯೂಸ್ ಅಂದ್ರೆ ಬರೀ ಬೇಡದೇ ಬರ್ತಾ ಇರ್ತಾರೆ, ಧಾರಾವಾಹಿ ಕೂಡ ಹಾಗೆ. ಹಾಗಾಗಿ ಅದಲ್ಲ ಊಟ ತುಂಬಾ ಆನಂದದ ಜೊತೆಗಿರ್ಬೇಕು, ಸಂತೋಷದ ಜೊತೆಗಿರ್ಬೇಕು. ಊಟ ಮಾಡ್ಬೇಕಾದ್ರೆ ಕೋಪ ಮಾಡಬಾರ್ದು. ಕೆಲವರಿಗೆ ಊಟ ಮಾಡ್ಬೇಕಾದ್ರೆ ಕೋಪ ಮಾಡಿದ್ರೆ ಊಟ ಸೇರೋದೇ ಇಲ್ಲ. ಊಟ ಸೇರಬೇಕು ಅಂದ್ರೆ ಚೆನ್ನಾಗಿ ಕೋಪ ಮಾಡಿದ್ರೆ ಅಂತ ಊಟ ಸೇರೋದು. ಇನ್ನು ಕೆಲವರಿಗೆ ಕೋಪ ಮಾಡದೆ ಅಡಿಗೆ ಮಾಡಕ್ ಬರೋದಿಲ್ಲ. ಪಾತ್ರೆ ಮೇಲೆ ತೋರಿಸ್ದೆ ಕೋಪನ, ಪಾತ್ರೆ ಟನ್ ಶಬ್ದ ಬರ್ತೇನೆ ಅಡಿಗೆ ಮಾಡುವಾಗ. ಪಾಪ ಪಾತ್ರೆ ಗ್ರಾಚಾರ ಅಂದ್ರೆ ಗಂಡನ ಮೇಲೆ ಕೋಪ ಬರೋ ಪಾತ್ರೆ ಮೇಲೆ ಇದೆಯಲ್ಲೂ ಅಲ್ಲ. ಯಾಕಲ್ಲ ಅಂದ್ರೆ ಪುನಃ ನಾವು ರಾಮದಾಸರು ನೆನ್ಕೊಂಡ್ಕೊಳ್ತೇವೆ. ಅಡಿಗೆ ಅಂದ್ರೆ ಅಡಿಗೆ ಅವನನ್ನು ಸ್ಮರಣೆ ಮಾಡ್ತಾ ಮಾಡ್ಬೇಕು. ಅದಕ್ಕೆ ಅಡಿಗೆ ಅಂತೀವಿ. ಅಡಿಗೆ ಭಗವತ್ ಸ್ಮರಣೆ ಮಾಡ್ತಾ ಮಾಡುವಂಥದ್ದು, ತುಂಬಾ ಸಂತೋಷ ಮಾಡುವಂಥದ್ದು. ಯಾಕೆಂದ್ರೆ ನೀವು ಭಗವಂತ ನೆನಪು ಮಾಡ್ತಾ ಅಡಿಗೆ ಮಾಡಿದ್ರೆ ಆ ಊಟದಲ್ಲಿ ಸೇರಿ ಬಂದಿರ್ತೀರಲ್ಲ, ಆ ಊಟವನ್ನು ಉಂಡವನು ಅದನ್ನೇ ಮಾಡ್ತಾನೆ, ಅವನ ಮನಸ್ಸು ಅದೇ ಹೋಗುವಂತ ಆಗ್ತದೆ. ಹಾಗೆ ನೀವು ಸಂತೋಷವಾಗಿ ಅಡಿಗೆ ಮಾಡಿದ್ರೆ ನಿಮ್ಮ ಗಂಡ ಮಕ್ಕಳು ಸಂತೋಷವಾಗಿರ್ತಾರೆ. ನೀವು ನೊಂದುಕೊಂಡು ಮಾಡಿದ್ರೆ ನೋವನ್ನು ಊಟ ಮಾಡ್ತಾರೆ. ಹಾಗಾಗಿ ಹೆಂಡತಿ ನೋಯಿಸಬಾರ್ದು ಗಂಡಂದ್ರಿಗಳು. ಅವ್ರು ಬೇಜಾರು ಮಾಡ್ಕೊಂಡು ಅಡಿಗೆ ಮಾಡಿದ್ರೆ ನೀವು ಅದನ್ನ ಊಟ ಮಾಡ್ತೀನಿ ನಿಮಗೆ ಬರೋದು. ಇನ್ನಾದ್ರು ನೀವು ತಿಳ್ಕೊಂಡಿದ್ದೀವಿ, ನೀವು ಹೆಂಡತಿನ ಹೇಗೆ ಇಟ್ಟಿರ್ತೀರೋ ನಿಮ್ಮ ಊಟ ಹಾಗಿರ್ತದೆ. ನಿಮ್ಮ ಊಟ ಹೇಗಿರ್ತದೋ ಹಾಗೆ ನೀವು ಇರ್ತೀರಿ, ಹಾಗೆ ನೀವು ಆಗ್ತೀರಿ. ನೀವು ಏನು ಮಾಡ್ತೀರೋ ಅಂತ ಮನಸ್ಸು ಅಂತ ಮೈ ನಿಮ್ದಾಗ್ತದೆ. ಆಕೆ ಸಂತೋಷವಾಗಿ ಅಡಿಗೆ ಮಾಡಿದ್ರೆ ನಿಮ್ಮ ಬದುಕು ಕೂಡ, ನಿಮ್ಮ ಮನಸ್ಸು ಕೂಡ ಸಂತೋಷದಿಂದ ತುಂಬಿರ್ತದೆ. ಹಾಗಾಗಿ ಅಡಿಗೆ ಮಾಡುವಾಗ ತುಂಬಾ ಎಚ್ಚರಿಕೆ. ನೀವು ನಿಮ್ಮ ಯಜಮಾನನ, ನಿಮ್ಮ ಮಕ್ಕಳ ಮನಸ್ಸನ್ನು ನಿರ್ಮಾಣ ಮಾಡ್ತಾ ಇರ್ತೀರಿ, ಅವ್ರ ಬದುಕನ್ನು ಕಟ್ಟಿಕೊಡ್ತಾ ಇರ್ತೀರಿ. ಅನ್ನವೇ ಎಲ್ಲ, ಅನ್ನದಿಂದಲೇ ಮನಸ್ಸು. ಹಾಗಾಗಿ ಆ ಸಂತೋಷ ತುಂಬಾ ಮುಖ್ಯ. ಇಲ್ಲಿ ನಿಮಗೆ ಇವತ್ತು ಪ್ರಾಪ್ತ ಆಗುವಂಥದ್ದು. ಈ ವರ್ಷ ಪ್ರಾರಂಭ ಸಾತ್ವಿಕತೆ ಇದೆ. ಇದೆಲ್ಲ ಸತ್ವಗುಣ ಯಾವುದು ಇದೆ? ಈ ಗುರುಗಳು ಅಂದ್ರೆ, ದೇವರು ಅಂದ್ರೆ, ಧರ್ಮ ಅಂದ್ರೆ, ಸಮಷ್ಟಿ ಸಂಘಟನೆ, ಸಾಮರಸ್ಯ ಅಂದ್ರೆ, ಪ್ರೀತಿ ಅಂದ್ರೆ, ಈ ಹಂಚಿ ತಿನ್ನೋದು ಅಂದ್ರೆ, ಇದೆಲ್ಲ ಸತ್ವಗುಣ, ಇದೆಲ್ಲ ಧರ್ಮ. ಇಲ್ಲಿಂದ ಪ್ರಾರಂಭ ಆಗ್ತಾ ಇದೆ ಈ ಸಂವತ್ಸರ, ವಿಶೇಷಕಾರಿ ಸಂವತ್ಸರ ಇಲ್ಲಿಂದ ಪ್ರಾರಂಭ ಆಗ್ತಾ ಇದೆ. ಇದು ಹೇಗೆ ಪ್ರಾರಂಭ ಆಯಿತು ಹಾಗೆ ಮುಂದುವರಿಯೋದು, ನಾಳೆಯಿಂದ ಹಾಗೆ ಮುಂದುವರಿಯುತ್ತೆ. ಮುಂದುವರಿಸಬೇಕು. ನೀವು ಇವತ್ತು ಹೇಗಿದ್ರು ನೀವು ಹಾಗೆ ಇರಬೇಕು ಪ್ರತಿನಿತ್ಯವೂ ಕೂಡ. ಇದೇ ಖುಷಿ, ಇದೇ ಸಾತ್ವಿಕತೆ, ಇದೇ ಧರ್ಮ, ಇದ್ರ ಜೊತೆಗೆ ಇರಬೇಕು. ಹಾಗಾಗಿ ಅಂತಹದ್ದೊಂದು ಒಳ್ಳೆಯ ಯುಗಾದಿ. ನೀವು ಪಂಚಾಂಗ ಶ್ರವಣ ಕೂಡ ಮಾಡಿದ್ರೆ, ಪಂಚಾಂಗ ಶ್ರವಣ ಮಾಡಬೇಕು. ಪ್ರತಿ ಯುಗಾದಿಗೂ ಕೂಡ ಪಂಚಾಂಗ ಶ್ರವಣ, ಪ್ರತಿ ದಿನವೂ ಮಾಡಬೇಕು. ಪಂಚಾಂಗ ಶ್ರವಣವನ್ನು ಪ್ರತಿನಿತ್ಯ ಮಾಡಬೇಕು. ನಮಗೂ ಪಂಚಾಂಗ ಓದೋಕೆ ಬರ್ತಾ ಇಲ್ಲ ಅಂತ ಸಂದರ್ಭ ಇದೆ. ಕ್ಯಾಲೆಂಡರ್ ಮಾತ್ರ ನಮಗೆ, ನಮ್ಮ ತಾಯಿ ಗೊತ್ತಿಲ್ಲ, ಆದ್ರೆ ಮೇಡಮ್ ಗೊತ್ತಿಲ್ಲ ನಮಗೆ ಹತ್ರ ಆಗ್ತಿದೆ ಅಂತ ಪರಿಸ್ಥಿತಿ ಇದೆ. ನಮ್ಮ ದೇಶದ ಕಾಲಗಣನೆ ಗೊತ್ತಿಲ್ಲ ನಮಗೆ. ಪಂಚಾಂಗ ಅಂದ್ರೆ ನಮ್ಮ ಕಾಲಗಣನೆ ನಮ್ಗೆ ಗೊತ್ತೇ ಆಗೋದಿಲ್ಲ ಹಾಗಿದೆ. ಅದೆಲ್ಲ ತುಂಬಾ ಶ್ರೇಷ್ಠವಾಗಿರುವಂಥದ್ದು. ನೋಡಿ ಅದರ ವೈಬ್ರೇಷನ್ಸ್ ಏನಿದೆ ಅಂತ, ಆ ಪಂಚಾಂಗದ ವೈಬ್ರೇಷನ್ಸ್ ಏನಿದೆ ಅಂದ್ರೆ, ತಿಥೇಶ್ ಐಶ್ವರ್ಯ ಮಾಡ್ಕೊಳ್ತೀವಿ ಹೇಳಿದ್ರು ಶಾಸ್ತ್ರಗಳು. ತಿಥೇಶ್ ಐಶ್ವರ್ಯ ಮಾಡ್ಕೊಳ್ತೀವಿ, ವಾರಾದ ಆಯುಷ್ಯ ವರ್ಧನ, ನಕ್ಷತ್ರ ಧರತೆ ಪಾಪ, ಯೋಗ ನಿವಾರಣೆ, ಕರಣಾತ್ ಕಾಲ ಸಿದ್ಧೇಶ್ಚ. ಈ ಪಂಚಾಂಗ ಅಂದ್ರೆ ಪಂಚಾಂಗದ 5 ಅಂಗಗಳು. ಕಾಲವನ್ನ 5 ರೀತಿ ನಾವು ಗುರುತಿಸ್ತೇವೆ. ಇವತ್ತು ಯಾವ ತಿಥಿ, ಇವತ್ತು ಯಾರ ತಿಥಿ ಅಂತ ಅನ್ಬೇಡಿ. ಇವತ್ತು ತಿಥಿ ಯಾವುದು, ಮಿತಿ ಅದು ತಿಥಿ ಯಾವುದು, ತಿಥಿ ಅಂದ್ರೆ ಅಷ್ಟೇ ನಮ್ಗೆ ಗೊತ್ತಿರೋದು ಅಂತ. ಯಾರು ಹೋದ ದಿವಸ ಹಾಗಲ್ಲ. ತಿಥಿ ಅಂದ್ರೆ ಈ ಪ್ರತಿನಿತ್ಯ ಕೂಡ ಡೇಟ್ ಹೇಗಿದೆ ಹೊರದೇಶದ್ದು, ಹಾಗೆ ನಮ್ಮ
ಕಾಲಗಳಲ್ಲಿ ಇರ್ತಕ್ಕಂಥ ಪದೇ ಪದೇ ದ್ವಿತೀಯ ತೃತೀಯ ಚತುರ್ಥಿ ಅದು ಹಾಗೆ ತಿಥಿ, ಆಮೇಲೆ ವಾರ, ಯೋಗ, ಕರಣ, ನಕ್ಷತ್ರ. ನಕ್ಷತ್ರ ಯಾವುದು, ವಾರ ಯಾವುದು ಅದೊಂದು ಗೊತ್ತು, ವಾರ ಯಾವುದು ಯಾಕೆಂದ್ರೆ ಭಾನುವಾರ ಗೊತ್ತಾಗಬೇಕಲ್ಲ, ಭಾನುವಾರ ಗೊತ್ತಾಗಬೇಕು, ವಾರಲ್ಲೇ ಗೊತ್ತಿರ್ಬೇಕು. ಈ 7 ವಾರಗಳಲ್ಲಿ ಮುಖ್ಯ ವಾರ ಯಾವುದು ಭಾನುವಾರ, ನಿಜವಾಗಿ ಮುಖ್ಯ. ಯಾಕೆಂದ್ರೆ ರವಿ ರಾಜ ಎಲ್ಲ ಗ್ರಹಗಳಿಗೆ, ಗ್ರಹ ರಾಜ ಹಾಗಾಗಿ ಮುಖ್ಯ ಅದು. ಈಗ ಬೇರೆ ಕಾರಣ ಮುಖ್ಯ ಆಗಿರೋದು. ಹಾಗೆ ಈ 5 ಸಂಗತಿಗಳು ನಾವು ಕಾಲವನ್ನು ಗುರುತಿಸ್ತಕ್ಕಂಥದ್ದು 5 ಮೂಲಕ ಬಗ್ಗೆ ಇದನ್ನು ಗುರುತಿಸ್ಕೋಬೇಕು ಅಂತ. ತಿಥಿ ಅನ್ನೋದು ಐಶ್ವರ್ಯಪ್ರದ, ಐಶ್ವರ್ಯ ಮಹಾತ್ಮ. ವಾರ ಆಯುಷ್ಯ ಪ್ರಧಾನ, ವಾರ ಆಯುಷ್ಯವರ್ಧನ. ನಕ್ಷತ್ರ ಪಾಪ ಪರಿಹಾರಕ, ನಕ್ಷತ್ರ ಧರತೆ ಪಾಪ. ನೀವು ಇವತ್ತು ನಕ್ಷತ್ರ ಯಾವ್ದು ತಿಳ್ಕೊಂಡು ಮಾತ್ರದಿಂದ ಪಾಪ ಪರಿಹಾರ ಮಾಡ್ಕೊಡುತ್ತೆ ನಿಮ್ಗೆ. ಗುರುತಿಸಿದ್ರೆ ಸಾಕು, ಅದ್ರ ಜೊತೆ ಕನೆಕ್ಟ್ ಆದ್ರೆ ಸಾಕು. ನೀವು ಈ ಕಾಲದ ಈ ಒಂದು ಕಾಲಖಂಡಗಳಿದೆಯಲ್ಲ, ಇದ್ರ ಜೊತೆ ಕನೆಕ್ಟ್ ಆದ್ರೆ ಈ ಫಲಗಳನ್ನು ಕೊಡುತ್ತೆ ಅದು. ನಕ್ಷತ್ರ ಧರತೆ ಪಾಪ, ನಕ್ಷತ್ರದಿಂದ ಪಾಪ ಪರಿಹಾರ. ಯೋಗದಿಂದ ರೋಗ ನಿವಾರಣೆ, ಕರ್ಣದಿಂದ ಕಾರ್ಯಸಿದ್ಧಿ. ಒಬ್ಬರಿಗೂ ಕರ್ಣ ಯಾವ್ದು ಗೊತ್ತಿಲ್ಲ, ಯಾರ್ಯಾರಿಗೂ ಅಂದ್ರೆ ಒಬ್ಬರಿಗೂ ಕೂಡ ಇವತ್ತು ಕರ್ಣ ಯಾವ್ದು ಕೇಳಿದ್ರೆ ಗೊತ್ತಿರೋದಿಲ್ಲ. ಕಾರ್ಯಸಿದ್ಧಿ ಆಗೋದು ಹೇಗೆ? ಕಾರ್ಯಸಿದ್ಧಿಯನ್ನು ಕೊಡುವಂಥದ್ದೇ ತಿಳ್ಕೊಂಡ ಮಟ್ಟದಿಂದ. ಇವತ್ತು ಯಾವ್ದು ಕಾರಣ ತಿಳ್ಕೊಂಡ್ರೆ ಅದಕ್ಕೆ ಆ ಫಲ ಇದೆ, ಕಾರ್ಯಸಿದ್ಧಿಯ ಫಲ ಇದೆ ಅಂತ. ಹಾಗಾಗಿ ಇಂಥ ಒಂದು ನಮ್ಮ ಅಪೂರ್ವ ಕಾಲಗಣನೆ, ಎಲ್ಲಾ ರೀತಿಯ ಜೀವನಕ್ಕೆ ಶ್ರೇಯಸ್ಕೊಡ್ತಕ್ಕಂಥ ನಮ್ಮ ಕಾಲಗಣನೆ ಏನಿದೆ, ಆ ದೃಷ್ಟಿಯಿಂದ ಈ ಯುಗಾದಿ ಅನ್ನೋದು ತುಂಬಾ ಮುಖ್ಯ. ಇವತ್ತಿಂದಲೇ ಪ್ರಾರಂಭ. ಒಂದೊಂದು ಕಾಲದಲ್ಲಿ ಪ್ರಥಮ ಬಿಂದು ಪ್ರಪಂಚ ಪ್ರಾರಂಭ ಆಗಬೇಕಾದ್ರೆ ಇದೇ ದಿನ. ವಸಂತ ಋತು, ಚೈತ್ರ ಮಾಸ, ಶುಕ್ಲ ಪಕ್ಷ, ಪ್ರತಿಪದೆ, ಭಾನುವಾರ, ಅಶ್ವಿನಿ ನಕ್ಷತ್ರ ಪ್ರಾರಂಭ ಆಯಿತು. ಸೃಷ್ಟಿ ಅದನ್ನು ಗುರುತಿಸಿ ನಮ್ಮ ಹಿರಿಯರು ಅದೊಂದು ಸೈಕಲ್, ಅದು ತಿರುಗಿ ಬರ್ತಾ ಇರ್ತದೆ. ಅದು ವರ್ಷಕ್ಕೆ ಒಂದ್ಸತಿ, 1 ವರ್ಷಕ್ಕೆ ಒಂದ್ಸತಿ ತಿರುಗಿ ನೀವು ಚಕ್ರಕ್ಕೆ ಒಂದ್ ಕಡೆ ಬಿಳಿ ಮಾರ್ಕ್ ಮಾಡಿದ್ರೆ ತಿರುಗಿ ಪುನಃ ಬಿಳಿ ಮಾರ್ಕ್ ಮೇಲೆ ಬರೋ ಹಾಗೆ ವರ್ಷಕ್ಕೆ ಒಂದ್ಸತಿ ಆ ಚಕ್ರ ಮುಗಿದು ಪುನಃ ಮೇಲೆ ಬರ್ತದೆ. ಇದು ಸೃಷ್ಟಿ ಆರಂಭದಿಂದ ಅದನ್ನ ಆಚರಣೆ ಮಾಡ್ತೇವೆ ನಾವು. ಅಂಥದ್ದು ಈ ನಮ್ಮ ಹುಟ್ಟಿದಬ್ಬ ನಾವು ಆಚರಣೆ ಮಾಡ್ತೇವಲ್ಲ, ಸೃಷ್ಟಿಯ ಹುಟ್ಟಿದಬ್ಬ ಇದು ಅಂತ. ಸೃಷ್ಟಿಯ ಹುಟ್ಟಿದಬ್ಬ ಇರುತ್ತೆ, ಈ ಜಗತ್ತಿನ ಹುಟ್ಟಿದಬ್ಬ ಇರುತ್ತೆ. ಜಗತ್ತು ಹುಟ್ಟಿದ್ದು ಇವತ್ತು. ಅಂಥ ಒಂದು ಮಹಾದಿನದಂತ ನಾವೆಲ್ಲ ಇವತ್ತು ಸೇರ್ಕೊಂಡಿದ್ದೆ. ನಮಗೆ ತುಂಬಾ ಸಂತೋಷ ಅಂದ್ರೆ ತುಂಬಾ ಇದೇನೋ ಕಾರಣವಿಲ್ಲ ಸಂತೋಷ. ಯುಗಾದಿ ನೀವೆಲ್ಲ ಸೇರಿದಿರಿ, ನೀವೆಲ್ಲ ಜೊತೆಗಿದ್ದೀರಿ, ಇದೇ ಒಂದು ಸಂಭ್ರಮ, ಇದೇ ಒಂದು ಸಂತೋಷ. ಮಠ ಅಂದ್ರೆ ಹಾಗೆ, ಈ ಕಾರಣಕ್ಕೆ ಮಠ ನಿತ್ಯೋತ್ಸವ. ಯಾವ ಕಾರಣಕ್ಕೆ? ನಿಮ್ಮ ಕಾರಣಕ್ಕೆ ಅದು. ನೀವೆಲ್ಲ ಒಂದು ಸೇರ್ಕೊಳ್ತೀರಿ. ಸೇರುವಿಕೆಯಲ್ಲಿ ಸುಖ ಇದೆ. ಸೇರುವಿಕೆ ಹಬ್ಬ ಅಂದ್ರೆ ಪರ್ವ. ಈ ಪರ್ವ ಅಂದ್ರೆ ಏನು? ಈಗ ಕಬ್ಬಿನಲ್ಲಿ ನಾವು ಒಂದೊಂದೇ ಪರ್ವ ಒಂದೊಂದೇ ನಾವು ಅದನ್ನ ಗೆಂಡು ಅಂತ ಕೂಡ ಕರೀತಾರೆ. ನಾವು ಹಳ್ಳಿ ಕರಡೆಲ್ಲ ಹೇಳ್ತಾರೆ. ಒಂದು ಪರ್ವ, ಒಂದು ಹಂತ ಮುಗಿದು ಬೆಳವಣಿಗೆ, ಇನ್ನೊಂದು ಹಂತ ಪ್ರಾರಂಭ ಆಗ್ಬೇಕಾದ್ರೆ ಮತ್ತೆ ಸಂಧಿ ಇದೆಯಲ್ಲ, ಅದನ್ನ ಪರ್ವ ಅಂತ ಕರೀತಾರೆ. ಅದೇ ಹಬ್ಬ ಅಂತ ಆಗಿದೆ. ಪರ್ವ ಶಬ್ದವೇ ಅದು ಕನ್ನಡಕ್ಕೆ ಬಂದಾಗ ಹಬ್ಬ ಅಂತ ಆಗಿದೆ. ಸ್ವಲ್ಪ ಹೇಳೋದು ಕಷ್ಟ ಆಗಿ ಬರ್ತಾ ಹಬ್ಬ ಅಂತ ಆಗಿರುವಂಥದ್ದು ಪರ್ವ ಅನ್ನೋದು. ಹಾಗಾಗಿ ಅದೇನು ಅಂದ್ರೆ ಅದೇ ಆ ಬೆಳವಣಿಗೆ, ಒಂದು ಬೆಳವಣಿಗೆ ಮುಕ್ತಾಯಾಗಿ ಇನ್ನೊಂದು ಬೆಳವಣಿಗೆ ಪ್ರಾರಂಭ ಆಗ್ತಕ್ಕಂಥ ಸಂಧಿ ಕಾಲ. ಅದು ಸೇರುವ ಕಾಲ. ಪೂರ್ವಾಪರಗಳು ಸೇರ್ತವೆ ಅಲ್ಲಿ, ಇದೇ ಕಾಲ, ಸಂಧಿ ಕಾಲ ಅದು. ಹಾಗೆ ನೀವೆಲ್ಲರೂ ಒಬ್ರಿಗೊಬ್ಬರಿಗೆ ಇವತ್ತು ಇಲ್ಲಿ ಸೇರ್ಕೊಂಡಿದ್ದೀರಿ. ನಿಮ್ಮೆಲ್ಲರನ್ನ ಹರಿಸ್ತಾ ಪ್ರತಿ ವರ್ಷವೂ ಕೂಡ ಈ ದಿನ ಅದೇನೋ ಗೊತ್ತಿಲ್ಲ, ಕಳೆದ ಯುಗಾದಿ ನಾವು ವಿಲೇಜ್ ಬರ್ತಾ ಆಚೆ ಯುಗಾದಿ ವಿಲೇಜ್ ಯುಗಾದಿ ಸಾಮಾನ್ಯ ಇಲ್ಲೇ ಬರುತ್ತಲ್ಲ ಆಗ್ತಾ ಇದೆ. ಪ್ರತಿ ಯುಗಾದಿಗೂ ನಾವು ಒಂದೊಂದು ಘೋಷಣೆ ಕೂಡ ಮಾಡ್ತಾ ಬಂದಿದ್ದೀವಿ. ಇತ್ತೀಚಿನ ದಿನಗಳಲ್ಲಿ ಅದೇ ಸಂಕಲ್ಪ ಮಾಡ್ಕೊಂಡು ಮಾಡ್ತಾ ಇರೋದಲ್ಲ, ತಾನೇ ಬರ್ತಾ ಇರುವಂಥದ್ದಾಗಿ. ಆಚೆ ವರ್ಷ ಗೋಪ್ರಾಣ ಭಿಕ್ಷೆ, ಆಚೆ ವರ್ಷ ಮಲೆಮಹದೇಶ್ವರ ಬೆಟ್ಟದಲ್ಲಿ 70,000 ಗೋವುಗಳಿಗೆ ಬರಗಾಲದಿಂದ ಪ್ರಾಣಾಂತದ ಸ್ಥಿತಿ ಬಂದಾಗ ಗೋಪ್ರಾಣ ಭಿಕ್ಷೆ ಎನ್ನುವ ಒಂದು ಯೋಜನೆಯನ್ನು ಘೋಷಣೆ ಮಾಡಿ, ತನ್ಮೂಲಕ ನಾವೆಲ್ಲ ಸುಮಾರು ಒಪ್ಪತ್ತು ಎಲ್ಲ ಮಾಡಿ ಗಿವ್ ಅಪ್ ಮೀಲ್ ಅನ್ನೋ ದೊಡ್ಡ ಒಂದು ಕ್ಯಾಂಪೇನ್ ನಡೀತು, ಆಂದೋಲನ ನಡೀತು. ಎಲ್ಲ ತಮ್ಮ ಆಭರಣಗಳನ್ನು ಕೊಟ್ಟರು, ಉಪವಾಸ ಇದ್ದು ಆ ಸಂಪತ್ತನ್ನು ಕೂಡ ಕೊಟ್ಟರು. ತತ್ಫಲವಾಗಿ 70,000 ಗೋವುಗಳಿಗೆ 2-3 ತಿಂಗಳು ಬೇಸಿಗೆ ಕಡೆಯವರಿಗೆ ಸಂತರ್ಪಣೆ ಮಾಡಲಾಯಿತು. ಇಷ್ಟು ಜೀವಗಳು ನೋಡಿದ್ರು. ಗೋಪ್ರಾಣಿ ಭಿಕ್ಷೆಯ ಒಂದು ಮಹಾಂದೋಲನ. ಅದು ಯುಗಾದಿ, ಆಚೆ ಯುಗಾದಿ. ಕಳೆದ ಯುಗಾದಿ ಗೋಸ್ವರ್ಗದ ಘೋಷಣೆ, ಗೋಸ್ವರ್ಗದ ಒಂದು
ಅದಕ್ಕೆ ಆ ಸನ್ನಿವೇಶ ಅದು. ಗೋಸ್ವರ್ಗವು ನಿರ್ಮಾಣ ಆಯಿತು, ಗೋಸ್ವರ್ಗವು ಅಸ್ತಿತ್ವಕ್ಕೆ ಬಂತು. ಈ ವರ್ಷ ಒಂದು ಹೊಸ ಯೋಚನೆ ಇರುವಂಥದ್ದು ಏನಂದರೆ, ಅದೇ ಗಾ ಬೆಳ್ಳಿ ಬಿಟ್ಟು ಅನಿಸಿಲ್ಲ ನಮಗೆ. ಈ ವರ್ಷ ಒಂದು ಗುರುಕುಲವನ್ನು, ಒಂದು ಮಹಾ ಗುರುಕುಲವನ್ನು ಗೋಕರ್ಣದ ಆರಂಭ ಮಾಡ್ತಕ್ಕಂಥ ಒಂದು ಘೋಷಣೆಯನ್ನು ಸಂದರ್ಭದಲ್ಲಿ ಮಾಡ್ತಾ ಇದ್ದೇವೆ. ಗೋಕರ್ಣ ಅನ್ನೋದು ದೇವ ಕೇಂದ್ರ ಅನ್ನೋದು ವೇದ ಕೇಂದ್ರಗಳು. ದೇವ ಮಹಾದೇವ ಅಲ್ಲಿ ವಾಸ ಮಾಡ್ತಾನೆ. ಆಂಜನೇಯ ಜನ್ಮಭೂಮಿ ಕೂಡ ಹೌದು, ವೇದ ಕೇಂದ್ರಗಳು ಕೂಡ ಹೌದು, ವೇದ ಭೂಮಿ ಇದು. ತುಂಬಾ ವೇದ ಇದ್ದಂಥ ಭೂಮಿ. ಈಗಲೂ ಕೂಡ ನಿಮಗೆ 4 ವೇದ ಬಲ್ಲವರು ಬೇಕು ಅಂದ್ರೆ 4 ವೇದಕ್ಕೂ ಜನ ಬೇಕು ಅಂದ್ರೆ ಗೋಕರ್ಣದಲ್ಲಿ ಗೊತ್ತೂ ಇದೆ. ಋಗ್ವೇದ ಅಧ್ಯಯನ ಮಾಡ್ತಾ ಇದ್ದಾರೆ, ಯಜುರ್ವೇದ ಅಧ್ಯಯನ ಮಾಡ್ತಾ ಇದ್ದಾರೆ, ಸಾಮವೇದ ಅಧ್ಯಯನ ಮಾಡ್ತಾ ಸಿಗ್ತಾರೆ, ಅಥರ್ವವೇದ ಅಧ್ಯಯನ ಮಾಡ್ತಾರೆ ಕೂಡ ಇದ್ದಾರೆ. 4 ವೇದಗಳ ನೆಲೆಯಾಗಿ ಒಂದು ಊರಿದ್ದರೆ ಇವತ್ತು ಕೂಡ ಗೋಕರ್ಣವೇ. ಈಗಲೂ ಇದೆಲ್ಲ ಕಲಿಗಾಲ ಬಂದ ಮೇಲೆ ಎಲ್ಲ ಹಾಳಾದಿ ನಡ್ಕೊಡಾದಿ ಒಂದು ಮಾಹಿತಿ ಇದೆ. ಹಾಗಾಗಿ ಒಂದು ಮಹಾ ಗುರುಕುಲ, ಅದನ್ನು ವಿಶ್ವವಿದ್ಯಾಲಯ ಅಂತ ಹೇಳ್ಬೇಕು. ಯೂನಿವರ್ಸಿಟಿ ಅಲ್ಲ, ಯೂನಿವರ್ಸಿಟಿಗೂ ಇತಿಹಾಸ ಇದೆ, ತುಂಬಾ ಇತಿಹಾಸ ಇದೆ. ಯೂನಿವರ್ಸಿಟಿ ಅದ್ರ ಕಲ್ಪನೆ ಬೇರೆ. ವಿಶ್ವವಿದ್ಯಾಲಯವಾಗ ಎಲ್ಲ ವಿದ್ಯೆಗಳ ಆಲಯ, ವಿಶ್ವ ಶಬ್ದಕ್ಕೆ ಎಲ್ಲ ಅಂತ ಎಲ್ಲ ವಿದ್ಯೆಗಳು ಅಂದ್ರೆ ಪ್ರಾಚೀನ ಭಾರತ ಯಾವ್ದು ವಿದ್ಯೆಯನ್ನು ಪರಿಗಣಿಸಿತ್ತೋ ಅದು ವಿದ್ಯೆಗೂ ಎಜುಕೇಶನ್ಗೂ ತುಂಬ ವ್ಯತ್ಯಾಸ ಇದೆ. ಯೂನಿವರ್ಸಿಟಿಗೂ ವಿಶ್ವವಿದ್ಯಾಲಯಕ್ಕೂ ತುಂಬ ವ್ಯತ್ಯಾಸ ಇದೆ. ಅದನ್ನ ಮನಸ್ಸಿಗೆ ಇಟ್ಕೋಬೇಕು ಅಂತ. ಅದೇನು ಅಂದ್ರೆ 4 ವೇದಗಳು, 6 ವೇದಾಂಗಗಳು, ಶಿಕ್ಷಾ, ವ್ಯಾಕರಣ, ಛಂದಸ್ಸು, ನೃತ್ಯ, ಜ್ಯೋತಿಷ, ಕಲ್ಪ ಮೊದಲಾಗಿರ್ತಕ್ಕಂಥ 6 ವೇದಾಂಗಗಳು. ಹಾಗೆ ಆಗಮ ಇರ್ಬೋದು, ಇತಿಹಾಸ ಪುರಾಣಗಳಿರ್ಬೋದು, ಧರ್ಮಶಾಸ್ತ್ರ ಇರ್ಬೋದು, ದರ್ಶನಗಳಿರ್ಬೋದು, ವಾಸ್ತು ಇರ್ಬೋದು, ಇಂಥದ್ದೆಲ್ಲ. ಮತ್ತೆ ಕಲೆಗಳು, ಅದು ಅಲ್ಲದೆ ಜೊತೆಗೆ ಆಧುನಿಕ ಪ್ರಪಂಚದಲ್ಲಿ ಬದುಕೋಕೆ ಬರಬೇಕು ಅವನಿಗೆ ಅಂತ. ಅದಕ್ಕೆ ತಕ್ಕಂತೆ ಭಾಷೆಗಳು, ಹಿಂದಿ ಭಾಷೆ ಇರ್ಬೋದು, ಇಂಗ್ಲಿಷ್ ಭಾಷೆ ಇರ್ಬೋದು, ಇಂಥ ಭಾಷೆಗಳು ದೇಶದಲ್ಲಿ ವಿಶ್ವದಲ್ಲಿ ಅವನಿಗೆ ತನ್ನ ವಿಷಯ ಮಂಡನೆ ಮಾಡೋದಕ್ಕೆ ಅನುಕೂಲ ಆಗುತ್ತಲ್ಲ. ಇಂಗ್ಲಿಷ್ನಲ್ಲೇ ಕಲಿಸೋದಲ್ಲ, ಅದನ್ನು ಒಪ್ಕೊಳ್ಳೋಕೆ ಕಷ್ಟ ಆಗುತ್ತೆ. ಯಾಕಂದ್ರೆ ನಮ್ಮ ಭಾಷೆ ಇರ್ತದೆ. ಆದ್ರೆ ಇಂಗ್ಲೀಷನ್ನು ಕಲಿಯೋದು ತಪ್ಪೇ ಇಲ್ಲ. ಇಂಗ್ಲೀಷಲ್ಲೇ ಕಲಿಯೋದು ಅಂತದೇನು ಉಚಿತ ಅಂತ ಅನ್ಕೊಳ್ಳೋದಿಲ್ಲ. ಇಂಗ್ಲೀಷನ್ನು ಕಲಿಯೋದು ತಪ್ಪೇ ಇಲ್ಲ. ತಂತ್ರಜ್ಞಾನಗಳು, ಆಧುನಿಕ ತಂತ್ರಜ್ಞಾನ, ಆತ್ಮರಕ್ಷಣೆ ಬೇಕಾಗುವಷ್ಟು ಸಮರ ಕಾರ್ಯಗಳು, ಇಂಥ ಅನೇಕ ಸಂಗತಿಗಳು, ಸಮಾಜ, ಚರಿತ್ರೆ ಇರ್ಬೋದು, ಕಾನೂನು ಇರ್ಬೋದು, ಇದೆಲ್ಲದರ ಪರಿಚಯ ಕೊಡ್ತಕ್ಕಂಥ ಒಂದಷ್ಟು ಪ್ರಾಚೀನ ಭಾರತದ ವಿದ್ಯಾ ಕಲೆಗಳಲ್ಲಿ ಪರಿಣತಿ ಕೊಡ್ತಕ್ಕಂಥ ಒಂದು ಮಹಾ ಗುರುಕುಲವನ್ನು ಅಶೋಕಿಯಲ್ಲಿ ಆರಂಭ ಮಾಡ್ತಕ್ಕಂಥ ಒಂದು ಗೋಕರ್ಣದ ಅಶೋಕಿಯಲ್ಲಿ ಆರಂಭ ಮಾಡ್ತಕ್ಕಂಥ ಒಂದು ಯೋಚನೆ. ಅದರಲ್ಲಿ ತಯಾರಿ ಪ್ರಾರಂಭ ಆಗಿದೆ. ಬಹುಶಃ ವಿದ್ಯಾರಂಭ ದಶಮಿಗೆ ಆಗ್ತದೆ. ಇವತ್ತು ನಾವು ಪ್ರತಿಪದೇ ಅಲ್ವಾ, ಇನ್ನು 9 ದಿವಸ ಇದೆ ಅಷ್ಟೇ. ದಶಮಿ ದಿವಸ ವಿದ್ಯಾರಂಭ ಆಗಿಬಿಡ್ತದೆ. ಉದ್ಘಾಟನೆ ಇನ್ನೊಂಚೂರು ಮುಂದೆ ಆಗ್ಬೋದು. ಅದು ವಿದ್ಯಾರಂಭ ಅಂದ್ರೆ ತಾತ್ವಿಕ ಉದ್ಘಾಟನೆ ಅಂತ ಅನ್ನೋದಲ್ಲ, ಅದಾಗ್ಬಿಡ್ತದೆ. ಇಷ್ಟರಲ್ಲಿ ತುಂಬ ಬೇಗ ಆಗ್ಬಿಡ್ತದೆ. ಅಂಥದ್ದೊಂದು ಮಹಾ ಗುರುಕುಲದ ಆರಂಭ ಈ ಸನ್ನಿವೇಶ ಆಗ್ತಾ ಇರುವಂಥದ್ದು ನಾವು ಇಲ್ಲಿ ನಿಮ್ಮ ಮುಂದೆ ಹಂಚ್ಕೊಳ್ಬೇಕು. ಯಾಕೆಂದ್ರೆ ನಾವು ಅಂತಿಮವಾಗಿ ಮಠ ಹೇಳೋದು ಯಾಕೆ ಅಂದ್ರೆ ಈ ವೇದ ಶಾಸ್ತ್ರ ಸಂಸ್ಕೃತಿಗಳನ್ನು ಉಳಿಸೋದಕ್ಕೆ. ವೇದಶಾಸ್ತ್ರಗಳು ಇದು ಪ್ರತಿಪಾದನೆ ಮಾಡ್ತಕ್ಕಂಥ ಜೀವನ ಮೌಲ್ಯಗಳು, ಇದನ್ನು ಉಳಿಸೋದಕ್ಕೆ ಮಠ ಹೇಳುವಂಥದ್ದು. ಇದನ್ನು ತಿಳಿದವ್ರು ಬೇಕು. ನಾಳೆ ಸಮಾಜವನ್ನು ತಿದ್ದೋದಾದ್ರೆ, ತಿಳಿದವ್ರು ನಡೆಸೋದಾದ್ರೆ ಇದನ್ನು ಬಲ್ಲವ್ರು ಬೇಕು. ವೇದದಲ್ಲಿ ಏನಿದೆ, ಶಾಸ್ತ್ರಗಳಲ್ಲಿ ಏನಿದೆ, ದರ್ಶನಗಳಲ್ಲಿ ಏನಿದೆ ಅನ್ನೋದನ್ನು ತಿಳ್ಕೊಂಡು ತಾನೇ ಸಮಾಜವನ್ನು ಮುನ್ನಡೆಸ್ಬಾರ್ದು. ಇಂಥವ್ರನ್ನ ಧರ್ಮಯೋಧರನ್ನ, ಶಾಸ್ತ್ರ ಯೋಧರನ್ನ, ಶಸ್ತ್ರ ಯೋಧರಲ್ಲ ಅವರು ಶಾಸ್ತ್ರ ಯೋಧರು, ಅಂಥವ್ರನ್ನ ಸಿದ್ಧಪಡಿಸೋದಕ್ಕೋಸ್ಕರವಾಗಿ ಈ ಒಂದು ಮಹಾಗುರುಕುಲ. ಇದು ಹಳೆ ಯೋಚನೆ, ಹೊಸ ಯೋಚನೆ ಏನೂ ಅಲ್ಲ. ಆದರೆ ಇದನ್ನ ಜಾರಿಗೊಳಿಸುವಂಥ ಒಂದು ದೊಡ್ಡ ಪ್ರಯತ್ನ ಆರಂಭ ಆಗ್ತಾ ಇದೆ. ಅದು ಅಶೋಕಿಯಲ್ಲಿ ಆರಂಭ ಆಗ್ತಾ ಇರುವಂಥದ್ದು. ಹಾಗಾಗಿ ನೀವೆಲ್ಲರೂ ಆ ಒಂದು ಮಹತ್ ಕಾರ್ಯದ ಜೊತೆಯಲ್ಲಿ ಇರಬೇಕು. ಇದರಿಂದಾಗಿ ಗೋಕರ್ಣಕ್ಕೆ ಒಳ್ಳೆಯದು, ಮತ್ತು ಸಮಾಜಕ್ಕೆ ಒಳ್ಳೆಯದು, ದೇಶಕ್ಕೆ ಒಳ್ಳೆಯದು, ವಿಶ್ವಕ್ಕೆ ಒಳ್ಳೆಯದು ಅಂತ ಅದನ್ನು ಸಾಕಾರಗೊಳಿಸ್ತಕ್ಕಂಥ ಒಂದು ವಿಶೇಷ ಪ್ರಯತ್ನ ಅದು. ಹಾಗಾಗಿ ಅದಕ್ಕೆ ನೀವೆಲ್ಲರೂ ನಿಮ್ಮ ಹೃದಯವನ್ನು ಜೋಡಿಸಿ, ಕೈ ಜೋಡಿಸಿ ಅನ್ನೋಕ್ಕಿಂತ ಇದು ಒಳ್ಳೆಯದು ಅಂತ ಅನಿಸ್ತದೆ. ಹೃದಯವನ್ನು ಜೋಡಿಸಿ, ಸುಮ್ಮನೆ ಕೈ ಜೋಡಿಸಿ ಪ್ರಯೋಜನ. ಈಗ ಚುನಾವಣೆ ಸಮಯ ಬೇರೆ, ಎಲ್ಲ ಕೈ ಜೋಡಿಸಿ ಎತ್ತಿಕೊಂಡಿರ್ತಾರೆ. ಈಗ ಅದೇನಂದ್ರೆ ಏನೂ ಇಲ್ಲ, ಆ ಕಡೆ ಹೋಗ್ತಿರಾಗ ಶುರುವಾಯ್ತು, ಅದೇ ಶುರು ಹಾಕೊಂಡೇ ಇದ್ದಾರೆ. ಅದಲ್ಲ ಇದು. ನೀವು ನಿಮ್ಮ ಹೃದಯವನ್ನು ಈ ಒಂದು ಮಹತ್ ಕಾರ್ಯದ ಜೊತೆಗೆ ಜೋಡಿಸ್ಬೇಕನ್ನೋ ಅಪೇಕ್ಷೆಯ ಸಂದರ್ಭದಲ್ಲಿ ನಾವು ವ್ಯಕ್ತಪಡಿಸಿ ನಿಮ್ಮೆಲ್ಲರನ್ನ ಹರಿಸಿ ಈ ಯುಗಾದಿ ನಿಜಕ್ಕೂ ನಿಮ್ಮ ಪಾಲಿಗೆ ಯುಗಾದಿ ಆಗಲಿ. ಅಂದ್ರೆ ಹೊಸ ಯುಗ ಪ್ರಾರಂಭ ಆಗಲಿ. ಹೊರಗಡೆ ಯುಗ ಯಾವ ಯುಗ ಬೇಕಾಗಿರಲಿ, ಕಲಿಯುಗ ಬೇಕಾಗಿರಲಿ, ಏನ್ ಬೇಕಾಗಿರಲಿ, ಅದು ನಿಮ್ಮ ಜೀವನದಲ್ಲಿ ಕೃತಯುಗ ಆರಂಭ ಆಗೋದಕ್ಕೆ ಇದು ಯುಗಾದಿ ಅದಾಗಲಿ.
ಇವತ್ತಿಂದ ಬದಲಾವಣೆ, ಸಕಾರಾತ್ಮಕ ಬದಲಾವಣೆ, ಸಾತ್ವಿಕ ಬದಲಾವಣೆ, ಸಂತೋಷದ ಬದಲಾವಣೆ ಇವತ್ತಿನ ಪ್ರಾರಂಭ. ಇವತ್ತಿನ ಅಂದ್ರೆ ಈ ಆಶೀರ್ವಚನದಿಂದಲೇ ಮುಂದಿರುವ ಭೋಜನದಿಂದಲೇ ಅಲ್ವಾ? ನಮ್ಗೆ ಅರ್ಥ ಆಗ್ತಾ ಇದೆ. ಕಿವಿ ಮೂಗು ಎರಡೂ ಕೆಲಸ ಮಾಡ್ತಾ ಇದೆ. ಕಿವಿಯಿಂದ ಆಶೀರ್ವಚನ ಕೇಳ್ತಾ ಇದ್ದೀರಿ, ಏನ್ ಮಾಡೋದು? ಮೂಗು ಬಂದ್ ಮಾಡೋಕೆ ಆಪ್ಷನ್ ಇದೆ. ಆ ಕಡೆಯಿಂದ ವಾದ್ಯ ಒತ್ತನ ಪರಿಮಳಗಳು ಬರ್ತಾ ಇದೆ. ಅದು ಬೇಕು, ಅದು ಕೂಡ ಅಂತ ನಾವು ಆಗಲೇ ಹೇಳಿದಾಗೆ ಇಲ್ಲಿಯೂ ಆಶೀರ್ವಾದ ಸೇರಿದೆ. ಈ ಹಿತದ ಮಾತು, ಹಿತವಾದ ನುಡಿಗಳು ಅಲ್ಲಿ ಕೂಡ ಒಂದು ಆಶೀರ್ವಾದ ಸೇರಿದೆ. ನೀವು ಮುಂದೆ ಮಾಡ್ತಕ್ಕಂಥ ಪ್ರಸಾದ ಭೋಜನದಲ್ಲಿ ಕೂಡ ಆಶೀರ್ವಾದ ಸೇರಿದೆ, ಪ್ರಸಾದ ಸೇರಿದೆ. ಹೀಗಾಗಿ ತೃಪ್ತಿ ನಿಮ್ಮ ಬದುಕಾಗಲಿ ಮತ್ತು ಧರ್ಮ ನಿಮ್ಮ ಬದುಕಾಗಲಿ, ಸತ್ಯ ನಿಮ್ಮ ಬದುಕಾಗಲಿ, ಸಂತೋಷವಾಗಿ ಕೂಡಿ ಬಾಳುವವರು ನೀವೆಲ್ಲರೂ ಆಗಿ ಆಶಂಸೆ ಮಾಡಿ ಎಲ್ಲರನ್ನು ಮಧ್ಯಾಂತರದಿಂದ ಹಾಕ್ತೇವೆ. ಹೆಸರಿಗೂ ಒಳ್ಳೆಯದಾಗಲಿ ಅಂತ ಮಾಡ್ತೇವೆ. ಗೋಕರ್ಣಮಂಡಲಾಧೀಶ್ವರ ಜಗದ್ಗುರು ಶಂಕರಾಚಾರ್ಯ ಶ್ರೀಮದ್ ರಾಘವೇಶ್ವರ ಭಾರತೀ ಸ್ವಾಮಿ ಮಹಾರಾಜ್.